ಓಂ ನಮಃ ಶಿವಾಯ ಶಿವಾಯ ನಮಃ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಿಂದನಾತ್ ಮೃತ್ಯೋರ್ಮುಕ್ಷಿಮಾಮೃತಾತ್ ಓಂ ನಮೋ ಭಗವತೆ ವಾಸುದೇವಾಯ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಕ್ಷತ್ರ ನಾಡಿ. ಮಾರ್ಚ್ 6ನೇ ತಾರೀಕು ನಮ್ಮ ತರಗತಿಗಳಿದೆ. ಬೆಳಿಗ್ಗೆ 10 ಗಂಟೆಯಿಂದ 12 ಗಂಟೆಗೆ ಒಂದು ತರಗತಿಗಳು. ಸೊ ಕುಟುಂಬ ಸಮೇತರಾಗಿ ನೀವು ಖಂಡಿತ ಬಂದು ಕಲಿಬೋದು, ಏನು ತೊಂದರೆ ಏನಿಲ್ಲ. ಫ್ಯಾಮಿಲಿ ಪೂರ್ತಿ ಒಂದೇ ಫೀಸ್ನ ಸ್ಟ್ರಕ್ಚರಲ್ಲಿ ನೀವು ಕುತ್ಕೊಂಡು ಎಲ್ಲರೂ ಕೂಡ ಜ್ಯೋತಿಷ್ಯ ಮನೆಯಲ್ಲೇ ಕಲಿತಕ್ಕಂಥ ಒಂದು ಅವಕಾಶ ಬಂದಿದೆ. ಸಂಜೆ 7ರಿಂದ 9 ನಿಮ್ಮ ಅನುಕೂಲಕ್ಕೆ ತಕ್ಕನಾಗಿ ಬೆಳಿಗ್ಗೆ ಅಥವಾ ಸಂಜೆ ಕ್ಲಾಸಸ್ ತಗೋಬೋದು. ಮಾರ್ಚ್ 6ನೇ ತಾರೀಕು ಬರ್ತಾ ಇದೆ. ಫೆಬ್ರವರಿಲಿ ಕ್ಲಾಸ್ ಇಲ್ಲ. ಈಗ ಭಾಳ ಒಂದು ಇಂಪಾರ್ಟೆಂಟ್, ಎಲ್ಲರೂ ಈ ಒಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಯಾವಾಗಲೂ ಕೇಳೋದೇನು ಅಂದರೆ, ನಮಗೆ ಮಾಟ ಮಂತ್ರ ಆಗಿದೆಯಾ ಅಂತ ಕೇಳ್ತಾರೆ. ಇದೊಂದು ಜನರಲ್ಲು. ಯಾಕಂದರೆ ಮಾಟ ಮಂತ್ರ ಅನ್ನೋ ಸಬ್ಜೆಕ್ಟು ಜ್ಯೋತಿಷ್ಯದಲ್ಲಿ ಖಂಡಿತವಾಗ್ಲೂ ಇಲ್ಲ. ಯಾಕಂದರೆ ಯಾರೇ ಪರಾಶರ ಪುಸ್ತಕ ಓದಿರ್ತಕ್ಕಂಥವ್ರು, ಎಲ್ಲಿಂದ ಎಲ್ಲಿ ಬೇಕಾದ್ರೆ ಪರಾಶರ 1, ಪರಾಶರ 2, ಹೋರಾಶಾಸ್ತ್ರ, ಬೃಹತ್ ಪರಾಶರ ಶಾಸ್ತ್ರ ಓದಿರೋರು, ಜ್ಯೋತಿಷ್ಯ ಶಾಸ್ತ್ರ ಓದಿರೋರು, ಅಲ್ಲೆಲ್ಲೂ ಕೂಡ ಮಾಟ ಮಂತ್ರ ಅಂತ ಸ್ಪೆಸಿಫಿಕೇಶನ್ ಎಲ್ಲೂ ಮಾಡಿಲ್ಲ. ಈ ರೀತಿ ಆಗುತ್ತೆ ಅಂತ ಮಾಟ ಮಂತ್ರ ಅಂತ ಎಲ್ಲೂ ಬಂದಿಲ್ಲ, ಮೊದಲ ಪಾಯಿಂಟ್. ಹಾಗೆಯೇ ಈ ಮಾಟ ಮಂತ್ರ ಅಂತಕ್ಕಂಥ ಸಬ್ಜೆಕ್ಟ್ನ ಜ್ಯೋತಿಷ್ಯದಲ್ಲಿ ಪಬ್ಲಿಕ್ ಅವರು ಆ್ಯಡ್ ಮಾಡ್ಕೊಂಡಿದ್ದಾರೆ. ಅದು ತಪ್ಪು. ಮಾಟ ಮಂತ್ರ ಅನ್ನೋ ಸಬ್ಜೆಕ್ಟು ಯಾವ ಗ್ರಹಕ್ಕೂ ಸೀಮಿತವಾಗಿಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕು. ಎಲ್ಲೋ ಒಂದು ಕಡೆ ಏನೋ ಒಂದು ಪೂಜೆ ಮಾಡ್ತಾರೆ, ಅಲ್ಲಿ ಹೋಗಿ ಆ ಪೂಜೆ ಮಾಡ್ತಕ್ಕಂಥದ್ದು ಏನೋ ಒಂದು ಇಡ್ತಾರಲ್ಲಿ, ಯಾರ್ದೋ ಒಂದು ತಲೆಬುರುಡೆ ಇಡ್ತಾರೆ, ಅದು ಯಾವ ಶಾಸ್ತ್ರ, ಅದು ಯಾವುದೋ ಗ್ರಹ ಅಂತ ಬರುತ್ತಾ, ಅಲ್ಲಿ ಏನೋ ಒಂದು ದಿಗ್ಬಂಧನ ಅಂತ ಏನೋ ಒಂದು ಬರೀತಾರೆ, ಅದೆಲ್ಲರೂ ಯಾವ್ದಾದ್ರು ಗ್ರಹ ಅಂತ ಬರುತ್ತಾ, ಅಲ್ಲಿ ಯೋಚನೆ ಮಾಡಿ. ಅಲ್ಲಿ ನಿಂಬೆಹಣ್ಣು ಇಡ್ತಾರೆ, ಆ ಕಡೆ ಈ ಕಡೆ ಏನೋ ಒಂದು ಕುಯ್ತಾರೆ, ರಕ್ತ ಮಾಡ್ತಾರೆ, ಏನೇನೋ ಇರ್ತವೆ. ಅದು ಸಮ್ ಆಕ್ಟಿವಿಟಿ, ಇಟ್ಸ್ ಎ ಆಕ್ಟಿವಿಟಿ ಡ್ರಿವನ್. ಇದನ್ನ ಇಂಗ್ಲಿಷಲ್ಲಿ ಪ್ಯಾರಾನಾರ್ಮಲ್ ಆಕ್ಟಿವಿಟಿ ಅಂತ ಕರೀತಾರೆ. ಇದು ಜ್ಯೋತಿಷ್ಯ ಅಲ್ಲ, ಪ್ಯಾರಾನಾರ್ಮಲ್ ಆಕ್ಟಿವಿಟಿ. ಈ ಪ್ಯಾರಾನಾರ್ಮಲ್ ಆಕ್ಟಿವಿಟಿ ನ ಜ್ಯೋತಿಷ್ಯ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಜ್ಯೋತಿಷ್ಯ ಕಲಿಯಕ್ಕೆ ಯಾರು ಹೋಗ್ತಾ ಇದ್ದಾರೆ ಅಂದ್ರೆ, ಓ ಏನು ಮಾಟ ಮಂತ್ರ ಮಾಡ್ತೀಯಾ, ವ್ಯಂಗ್ಯವಾಗಿ ಕೇಳ್ತಾರೆ. ಹಾಗಿದ್ರೆ ಅಸ್ಟ್ರಾನಮರ್ಸ್ ಕೂಡ ಗ್ರಹಗಳು ಎಲ್ಲೆಲ್ಲಿ ಬಂತು ಎಲ್ಲೆಲ್ಲಿ ಹೋಯ್ತು ಅಂತ ನೋಡ್ತಾರಲ್ವಾ. ಎರಡೇ ಡಿಫ್ರೆನ್ಸು, ಜ್ಯೋತಿಷ್ಯರಿಗೂ ಮತ್ತೆ ಅಸ್ಟ್ರಾನಮರ್ಗೆ ಎರಡೇ ಡಿಫ್ರೆನ್ಸು. ಅವರೂ ಕೂಡ ಗ್ರಹಗಳ ಚಲನೆ ನೋಡ್ತಾ ಇದ್ದಾರೆ ಅಲ್ವಾ. ಹಾಗಿದ್ರೆ ನಾನೊಂದು ಕ್ವಶನ್ ಕೇಳೋದೇನು ಅಂದರೆ, ವಿಜ್ಞಾನಿಗಳು ಆಕಾಶ ನೋಡಿ ಅಲ್ಲಿ ಬಂತು ಇಲ್ಲಿ ಬಂತು ಗ್ರಹ, ಇದೋಯ್ತು ಅಲ್ಲೋಯ್ತು ಅಂತ ಹೇಳಿ ಅದರ ಪ್ರಯೋಜನ ಏನು ಅಂತ ಕ್ವಶನ್ ಕೇಳ್ತೀವಿ ನಾವು. ಅದರ ಪ್ರಯೋಜನ ಏನು? ಎಲ್ಲೋ ಒಂದು ಕಡೆ ಏನೋ ಮಾರ್ಸಲ್ಲಿ ನೀರಿದ್ರೇನು, ನೀರಿಲ್ಲ ಅಂದ್ರೇನು? ಶನಿ ಗ್ರಹದಲ್ಲಿ ರಿಂಗ್ಸ್ ಇದ್ರೇನು, ರಿಂಗ್ಸ್ ಇಲ್ಲ ಅಂದ್ರೆ ಏನು? ಗುರುಗ್ರಹ ಗ್ಯಾಸಿಂದ ತುಂಬಿದ್ಯಾ ಅಥವಾ ಕಲ್ಲಿಂದ ತುಂಬಿದ್ಯಾ, ಅದಿದ್ರೇನು ಇಲ್ಲದೆ ಹೋದ್ರೆ ಏನು? ಅಸ್ಟ್ರಾನಮರ್ಸ್ಗೆ ಏನು, ಅಲ್ಲಿದ್ರೆ ಏನು ಇಲ್ಲದೆ ಹೋದ್ರೆ ಏನು? ಏನು ವಿಸ್ಮಯ ಅಷ್ಟೇ, ಹಿಂಗಿದೆ ಅಂತ ಒಂದು ವಿಸ್ಮಯ. ಅದರಿಂದ ಏನು ಪ್ರಯೋಜನ? ಲೈಫ್ ಏನು ಚೇಂಜ್ ಆಗುತ್ತೆ ಅದು ತಿಳ್ಕೊಂಡು? ಬೇರೆ ಎಲ್ಲೋ ಒಂದು ಕಡೆ ಇನ್ನೊಂದು ಸ್ಟಾರ್ ಇದೆ, ಅರ್ತ್ ಟೈಪ್ ಇನ್ನೊಂದಿದೆ, ಅದು ಇನ್ಫಾರ್ಮೇಶನ್ ಅಷ್ಟೇ. ಅದಕ್ಕೆ ಎಷ್ಟೋ ಬಿಲಿಯನ್ಸ್ ಆಫ್ ರುಪೀಸ್ ಖರ್ಚು ಮಾಡ್ತಾ ಇದ್ವಿ. ಅದರಿಂದ ಏನು ಪ್ರಯೋಜನ ನಾವು ಕೇಳ್ಬೋದಲ್ವಾ. ಅಸ್ಟ್ರಾಲಜಿಯಿಂದ ಏನು ಪ್ರಯೋಜನ ಅಂತ ಕೇಳ್ತಾರಲ್ಲ, ಅದರಿಂದ ಏನು ಪ್ರಯೋಜನ? ಎಲ್ಲೋ ಕೋಟಿ ಕೋಟಿ ದೂರ ಇರತಕ್ಕಂಥ ಯಾವುದೋ ಒಂದು ನಕ್ಷತ್ರನೋ ಗ್ರಹನೋ ಎಲ್ಲೋ ಕೂತಿದೆ, ಅದಕ್ಕೆ ಸ್ಯಾಟಲೈಟ್ ಬಿಟ್ಟು ಅಲ್ಲೇನೋ ತೋರಿಸ್ತಾ ಇದೆ, ಹಿಂಗಿದೆ ಹಂಗಿದೆ ಅಂತ. ಅದು ಬಿಟ್ಟಿರೋದಕ್ಕೆ ಏನು ಪ್ರಯೋಜನ? ಫಸ್ಟು ಪ್ರಯೋಜನ ಏನೇನಾಗಿದೆ ಇಲ್ಲಿವರೆಗೂ? ಯಾವುದೋ ಅನ್ಯ ಗ್ರಹಗಳನ್ನ ವೀಕ್ಷಣೆ ಮಾಡಿ ಭೂಮಿಯಿಂದ ಇಷ್ಟು ಲೈಟ್ ಇಯರ್ಸ್ ದೂರ ಇದೆ ಅಂತ ತಿಳ್ಕೊಳ್ಳೋದ್ರಿಂದ ಏನು ಉಪಯೋಗ? ಅಸ್ಟ್ರಾನಮಿ ಪ್ರಕಾರ ನಾನು ಹೇಳ್ತಾ ಇರೋದು. ಏನು ಸರ್ ಉಪಯೋಗ ಆಗುತ್ತೆ? ಪ್ರಾಬಲಿ ಅವ್ರು ಹೇಳ್ಬೋದು, ಇಟ್ಸ್ ಎ ಇನ್ಫಾರ್ಮೇಷನ್ ಅಷ್ಟೇ ಅಂತ ಹೇಳ್ಬೋದು ಅಷ್ಟೇ. ಇದೊಂದು ಇನ್ಫಾರ್ಮೇಷನ್, ಹಿಂಗಿದೆ ಹಿಂಗಿದೆ ಅಂತ. ಸೊ ನಮ್ಮ ಬದುಕುಗಳಿಗೆ ಅದು ಏನು ಮಾಡುತ್ತೆ? ಊಟ ತಂದು ಕುಡಿಯುತ್ತೆ, ಆರೋಗ್ಯ ತಂದು ಕೊಡುತ್ತಾ ಅದು? ನೋ, ಇಟ್ಸ್ ಎ ಇನ್ಫಾರ್ಮೇಷನ್. ಸೊ ಹಾಗೆ ಈ ಗ್ರಹಗಳು ಅವ್ರು ನೋಡ್ತಾ ಇರೋದು, ಜ್ಯೋತಿಷ್ಯರುಗಳು ಗ್ರಹ ನೋಡ್ತಾ ಇರೋದು ಸೇಮ್ ಲೈನ್ಸಲ್ಲೇ ಇದ್ರೂ ಕೂಡ
ಜ್ಯೋತಿಷ್ಯದಲ್ಲಿ ಮನುಷ್ಯನ ಮೇಲೆ ಬೀರ್ತಕ್ಕಂಥ ಪ್ರಭಾವನ ನಮ್ಮ ಋಷಿಮುನಿಗಳು ಕಾಡಲ್ಲಿ ಕೂತ್ಕೊಂಡು ಮೂಗಿಟ್ಕೊಂಡು ಧ್ಯಾನ ಮಾಡಿ ತಿಳ್ಕೊಂಡು ಬರೆದಿಟ್ಟಿದ್ದಾರೆ. ಯಾರಾದರೂ ಬಿಲೀವ್ ಮಾಡಲ್ಲ ಅಂತ ಹೇಳ್ತಾ ಇರ್ತಾರಲ್ಲ, ಬಿಲೀವ್ ಮಾಡಲ್ಲ ಅಂತಂದ್ರೆ ಅವ್ರ ಸಬ್ಜೆಕ್ಟು ಇನ್ನೊಬ್ರು ಕಲಿದೇ ಇರೋರು ಬಿಲೀವ್ ಮಾಡಲ್ಲ ಅಂತಾನೆ ಹೇಳ್ಬೇಕು. ನೀವೇನೋ ಒಂದು ಕಲ್ತಿರ್ತೀರ ಒಂದು ಸಬ್ಜೆಕ್ಟು, ಆ ಒಂದು ಸಬ್ಜೆಕ್ಟು ನೀವು ಕೆಲ್ಸಕ್ಕೆ ಹೋಗ್ತಾ ಇರ್ತೀರ. ಗೊತ್ತಿಲ್ಲದೆ ಇರೋನು ಗೊತ್ತಿಲ್ಲ ನಿಮ್ಮ ಸಬ್ಜೆಕ್ಟು ಅಂತ ಹೇಳ್ತಾನೆ ಹೊರತು ಐ ಡೋಂಟ್ ಬಿಲೀವ್ ವಾಟ್ ಯು ಆರ್ ಡೂಯಿಂಗ್ ಅಂತ ಹೇಳಕ್ಕಾಗತ್ತಾ? ಅನ್ಲೆಸ್ ಆ ವಿಚಾರ ತಿಳ್ಕೊಂಡಾದ್ಮೇಲೆ ಬಿಲೀಫ್ ಸ್ಟಾರ್ಟ್ ಆಗುತ್ತೆ. ಅನ್ಲೆಸ್ ಇಫ್ ಯು ಆರ್ ಎಕ್ಸ್ಪೀರಿಯನ್ಸ್ಡ್ ಇಟ್, ಬಿಲೀಫ್ ಸ್ಟಾರ್ಟ್ ಆಗುತ್ತೆ. Unless you are not experienced it, you not learnt it, you don't have any rights to tell I don't believe it. You are discarded from talking that language as I don't believe. Do you know what is it? Once you know, ನೀವು ಅದನ್ನು ಕಲ್ತಾದ್ಮೇಲೆ, ನಾವು ಇಷ್ಟು ವರ್ಷ ನಾವು ನೋಡಿದ್ದೀವಿ ಮಾಡಿದ್ದೀವಿ ಆದಮೇಲೆ ಐ ಹ್ಯಾವ್ ಲರ್ನ್ಡ್ ಅಂಡ್ ಐ ಡೋಂಟ್ ಬಿಲೀವ್ ಅನ್ನೋದು ಸೂಕ್ತ ಆಗುತ್ತೆ. ಅದು ಬಿಟ್ಬಿಟ್ಟು ವಿತೌಟ್ ಲರ್ನಿಂಗ್, ವಿತೌಟ್ ಅಂಡರ್ಸ್ಟ್ಯಾಂಡಿಂಗ್ ದಿ ಸಬ್ಜೆಕ್ಟ್, ನಾನು ನಂಬೋದಿಲ್ಲ ಅನ್ನೋದು ಅದರ ಮೂರ್ಖತನದ, ಅದರದ್ದು ಕ್ವಶನ್ಗೆ ಆನ್ಸರ್, ಮೂರ್ಖತನದ ಉತ್ತರ. ಅದು ನಾನು ಐ ಡೋಂಟ್ ಬಿಲೀವ್ ಅನ್ನೋದು ಮೂರ್ಖತನದ ಒಂದಿದು. ಹಾಗಿದ್ರೆ ದೇವರನ್ನು ನಂಬಬಾರ್ದು ನೀವು. ಅತ್ಯಂತ ಪ್ರಚಲಿತವಾಗಿರ್ತಕ್ಕಂಥ ಕರೆನ್ಸಿ ಆಲ್ ಓವರ್ ದಿ ವರ್ಲ್ಡ್ ಈಸ್ ಡಾಲರ್. ಎಲ್ಲರಿಗೂ ಗೊತ್ತು, ಎಲ್ಲರಿಗೂ ಭಾಳ ಬೆಲೆ ಉಳ್ಳ ಇರ್ತಕ್ಕಂಥ ಒಂದು ಕರೆನ್ಸಿ ವರ್ಲ್ಡಲ್ಲಿ ಎಲ್ಲ ಲೈನ್ಗಿಟ್ರೆ ಒಂದು ಕರೆನ್ಸಿ ತಗೊಳ್ತಾರೆ, ಅದನ್ನು US ಡಾಲರ್ ಅಂತ ಕರೀತಾರೆ. US ಡಾಲರ್ ಮೇಲೂ ಕೂಡ US ಗೌರ್ಮೆಂಟ್ ಅವರು ಪ್ರಿಂಟ್ ಮಾಡಿದ್ದಾರೆ, ವಿ ಬಿಲೀವ್ ಇನ್ ಗಾಡ್ ಅಂತ ಬರೆದಿದ್ದಾರೆ, ಪ್ರಿಂಟ್ ಮಾಡಿದ್ದಾರೆ. ಅಲ್ಲಿ ಯಾರಾದರೂ ಡಾಲರ್ ಇಟ್ಕೊಂಡಿದಾರಲ್ಲ ಮನೇಲಿ, ಹೋಗಿ ನೋಡಿ, ವಿ ಬಿಲೀವ್ ಇನ್ ಗಾಡ್. ಅರ್ಥ ಆಯ್ತಲ್ಲ? ವಿ ಬಿಲೀವ್ ಇನ್ ಗಾಡ್. ಐ ಡೋಂಟ್ ಬಿಲೀವ್ ಅಂತ ಯಾಕೆ ಅವ್ರು ಹಾಕಿಲ್ಲ? ವಿ ಡೋಂಟ್ ಬಿಲೀವ್ ಇನ್ ಗಾಡ್ ಅಂತ ಹಾಕ್ಬೇಕಲ್ಲಿ. ನೋಡಿದಾರ ಅವ್ರು? ಹಂಗಾರೆ ದೇವ್ ಎಕ್ಸ್ಪೀರಿಯನ್ಸ್ ದಿ ಎಕನಾಮಿ, ದೇವ್ ಎಕ್ಸ್ಪೀರಿಯನ್ಸ್ ದಿ ಹ್ಯಾಪನಿಂಗ್ಸ್. ಐ ಡೋಂಟ್ ಬಿಲೀವ್ ಇನ್ ಅಸ್ಟ್ರಾಲಜಿ ಕಲ್ತಿದ್ದೀರಾ? ಯೂಸ್ ಮಾಡಿದ್ದೀರಾ? ಗೊತ್ತಿದೆಯಾ? ಯಾರೋ ಅಲ್ಲಿ ಆಚೆ ಕಡೆ ಸೊಸೈಟಿಲಿ ಏನೇನೋ ಹೇಳ್ತಾರೆ, ಸುಳ್ಳು ಹೇಳಿದ್ದಾರೆ ಅಂತಿರ್ಬೋದು ಅಥವಾ ತಪ್ಪು ಹೇಳಿದ್ದಾರೆ ಅಂತಿರ್ಬೋದು. ದಟ್ ಡಸಂಟ್ ಪ್ರೀಚ್ ಯು ಆರ್ ಟೀಚ್ ಯು ಟು ಟೆಲ್ ದಟ್ ಅಸ್ಟ್ರಾಲಜಿ ಈಸ್ ರಾಂಗ್. ಅಸ್ಟ್ರಾಲಜಿ ಸತ್ಯ ಅಂತ ನಾನು ಮೊನ್ನೆನೂ ಹೇಳಿದ್ದೀನಿ, ಒಬ್ಬ ನೋಬೆಲ್ ಪ್ರಶಸ್ತಿಯವನು ಹೇಳಿದ್ದಾನೆ. ದೇರ್ ಈಸ್ ಎವ್ರಿಥಿಂಗ್ ರಿಯಾಲಿಟಿ ಹಿಯರ್. ನಾವೇನು ಕಂಡುಹಿಡಿದ್ರು ಯಾರೋ ಒಬ್ಬ ಇದ್ದಾನೆ, ಹಿ ಈಸ್ ಡ್ರೈವಿಂಗ್ ಅಸ್. ಇಲ್ದರೆ ವೈ ಆಲ್ ದಿಸ್ ಪ್ಲಾನೆಟರಿ ಸಿಸ್ಟಮ್ ನಮ್ಮಲ್ಲಿದೆ ಅಂತ ಕ್ವಶನ್ ಕೇಳ್ತೀವಿ ನಾವು. ಅಸ್ಟ್ರಾನಮರ್ಸ್ಗೆ ಇದು ಕ್ವಶನ್. ಯಾಕೆ ಈ ಸೂರ್ಯ, ನಾವು ಇಬ್ಬರೇ ಇರ್ಬೋದಾಗಿತ್ತಲ್ಲ, ಸೂರ್ಯ ಬೆಳಕು ಕೊಡ್ತಾನೆ, ಬೆಳಕು ಕೊಟ್ಟಾಗ ಎಲ್ಲ ನಾವು ಅಗ್ರಿಕಲ್ಚರ್ ಎಲ್ಲ ಪ್ರೊಡ್ಯೂಸ್ ಮಾಡ್ಕೊಳ್ತೀವಿ, ಬೆಳಕಿಲ್ಲದೆ ಏನೂ ಆಗಲ್ಲ, ಅದು 100% ಶ್ಯೂರು. ನಾವಿಬ್ಬರೇ ಇರ್ಬೋದಾಗಿತ್ತು, ಯಾಕೆ ಇವರೆಲ್ಲ ಬೇರೆಯವರೆಲ್ಲ ಯಾಕೆ ಇಲ್ಲಿ ಕೂತಿದ್ರೆ? ಅವ್ರಿಗೇನು ಕೆಲಸ ಇಲ್ಲಿ? ಅಸ್ಟ್ರಾನಮರ್ಸ್ಗೆ ಕ್ವಶನ್. ವಾಟ್ ಈಸ್ ದಿ ಯೂಸ್ ಆಫ್ ದಟ್? ವೈ ಈಸ್ ಮಾರ್ಸ್ ದೇರ್? ವೈ ಈಸ್ ವೀನಸ್ ದೇರ್? ವೈ ಈಸ್ ಮರ್ಕ್ಯುರಿ ಇನ್ ದಿಸ್ ಸಿಸ್ಟಮ್, ಇನ್ ದಿಸ್ ಸೋಲಾರ್ ಸಿಸ್ಟಮ್? ಯಾಕೆ ಶನಿ ಇದೆ, ಯಾಕೆ ಗುರು ಇದೆ? ಮತ್ತೆ ದೇ ಆರ್ ಸಿಂಪ್ಲಿ ದೇರ್ ಸಿಂಪ್ಲಿ ಅಂತಾನೆ ಹೇಳ್ಬೋದು ಅಷ್ಟೇ. ಸುಮ್ಮನೆ ಬಂದು ಬಿದ್ದಿದ್ದಾವೆ ಅಷ್ಟೇ, ಬಿದ್ದು ತಿರುಗ್ತಾ ಇದ್ದಾವೆ, ತಲೆ ಕೆಟ್ಟಿದ್ದಾವೆ, ಅವಕ್ಕೆಲ್ಲ ಸುತ್ತವೆ ಸೂರ್ಯನ ಸುತ್ತ. ಸೊ ಇದನ್ನ ಅಸ್ಟ್ರಾನಮಿ ಪ್ರಕಾರ ಹೇಳಿದ್ರೆ ಅದು ಸೈನ್ಸ್ ಆಗುತ್ತೆ, ಜ್ಯೋತಿಷ್ಯದ ಪ್ರಕಾರ ಹೇಳಿದ್ರೆ ಮೂಢನಂಬಿಕೆ ಆಗುತ್ತೆ ಅಲ್ವಾ? ಇದು ನಿಮಗೆ ಎಫೆಕ್ಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನ ನಾವು ಎಕ್ಸ್ಪೀರಿಯನ್ಸ್ ಮಾಡಬೇಕು, ಕಲ್ತ್ಬಿಟ್ಟು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಕಲಿದಲೇ ಐ ಡೋಂಟ್ ಬಿಲೀವ್ ಅಂತಂದ್ರೆ ಅವ್ರನ್ನ ಬಿಲೀವ್ ಮಾಡ್ತಾ ಇದ್ರೆ ಅಲ್ಲಿ ಹೋಗ್ತಾ ಇದೆ ಇಲ್ಲಿ ಹೋಗ್ತಾ ಇದೆ ಅಂತ ಅಸ್ಟ್ರಾನಮಿ ಹೇಳ್ತಾ ಇದ್ರೆ ಅದ್ರಲ್ಲಿ ಏನು ಬಿಲೀವ್ ಮಾಡಿ ಹೇಳ್ತೀವಿ ನಾವು? ವಾಟ್ ಡಸ್ ಅಸ್ಟ್ರಾನಮಿ ಟೆಲ್ ಟು ಅಸ್? ಅಸ್ಟ್ರಾನಮಿ ಏನು ಹೇಳ್ಬೋದು? ಯಾವಾಗ ಎಕ್ಲಿಪ್ಸ್ ಆಗುತ್ತೆ ಅಂತ ಹೇಳ್ತಾರೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಏನು ಎಕ್ಲಿಪ್ಸ್ ಹೇಳಿಲ್ವಾ, ಬರ್ದಿಟ್ಟಿಲ್ವಾ? ಪಂಚಾಂಗದಲ್ಲಿ 100 ವರ್ಷದಿಂದ 200 ವರ್ಷದಿಂದ ಪಂಚಾಂಗದಲ್ಲಿ ಬರ್ದಿಟ್ಟಿಲ್ವಾ? ನಾವು ನಮ್ಮ ಋಷಿಗಳು ಬರ್ದಿಟ್ಟಿಲ್ವಾ? ಇನ್ನು ಅವ್ರು ಇನ್ನೇನೇನು ಹೇಳ್ತಾರೆ? ಇನ್ನೇನೇನು ಹೇಳ್ಬೋದಲ್ಲಿ? ಖಗೋಳ ಶಾಸ್ತ್ರದಲ್ಲಿ ಇನ್ನೇನೇನು ಹೇಳ್ಬೋದು? ಗುರುಗ್ರಹ ಹಿಂಗಿದೆ ಹಂಗಿದೆ ಡಿಸ್ಕ್ರೈಬ್ ಮಾಡ್ಬೋದು, ಹಳದಿ ಕಲರ್ ಇದೆ, ಅಥವಾ ಶುಕ್ರ ನೋಡಕ್ ಬೆಳ್ಳಿಗಿದ್ದಾನೆ, ವೈಟ್ ಕ್ಲೌಡ್ಸ್ ಇದೆ, ಅದು ನಾವು ಶಾಸ್ತ್ರದಲ್ಲಿ ಬರ್ದಿಟ್ಟಿದ್ವಿ. ಶುಕ್ರ ಶ್ವೇತ ವರ್ಣ. ಮಂಗಳ ಗ್ರಹ ಇಟ್ ಈಸ್ ಎ ರೆಡ್ ಪ್ಲಾನೆಟ್ ಅಂತ ಅವ್ರು ಹೇಳ್ತಾರೆ. ನಾವು ಮುಂಚೆನೆ ನಾವು ಹವಳದ ಕಲರ್ ಅಂತ ಹೇಳಿದೀವಿ, ಮಂಗಳನಿಗೆ ಹವಳದ ಕಲರ್ ಅಂತ ಮುಂಚೆನೆ ಹೇಳಿದೀವಿ, ನಮ್ಮವ್ರು ತಗೊಳ್ಳಿಲ್ಲ. ಇನ್ನೊಬ್ರು ಅವ್ರು ಹೇಳಿ ಇಟ್ಸ್ ಎ ರೆಡ್ ಪ್ಲಾನೆಟ್ ಅಂದಾಗ ಓ ಎಸ್ ಮಾರ್ಸ್ ಇಸ್ ಎ ರೆಡ್ ಪ್ಲಾನೆಟ್. ನಾವು ಕುಜಗ್ರಹ ಕೆಂಪು ವರ್ಣ, ರಕ್ತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಕೆಂಪು ಕುಜ 5000 ವರ್ಷದಿಂದನೇ ಬರೆದಿಟ್ಟಾಗ ತಗೊಳ್ಳಿಲ್ಲ.
ಶನಿ ಸ್ಯಾಟ್ರನ್ ಈಸ್ ಬ್ಲೂ ಇನ್ ಕಲರ್, ತಗೊಳ್ಳಲ್ಲ. ಯೆಲ್ಲೋ, ಜುಪಿಟರ್ ಈಸ್ ಯೆಲ್ಲೋ ಇನ್ ಕಲರ್. ಗೂಗಲ್ ಮಾಡಿ ಒಂದು ನೋಡಿ, ಜುಪಿಟರ್ ಪ್ಲಾನೆಟ್ ಅಂತ ನೋಡಿ, ಎಲ್ಲನೇ ಕೊಡ್ತಾರಲ್ಲಿ. ಅದು ಹೆಂಗೆ ಗೊತ್ತಿತ್ತು ನಮ್ಗೆ ಮುಂಚೆನೆ ಎಲ್ಲೋ ಅಂದ್ಬಿಟ್ಟು? ಹಳದಿ ಅಥವಾ ಕೊಂಬು, ಹಳದಿ ಕೊಂಬು, ಅರ್ಶನದ ಕೊಂಬು, ಟರ್ಮರಿಕ್ ಈಸ್ ರೆಪ್ರೆಸೆಂಟೆಡ್ ಬೈ ಗುರು. ಗುರು ಈಸ್ ಯೆಲ್ಲೋ, ಗೋಲ್ಡ್ ಈಸ್ ಯೆಲ್ಲೋ, ಸೊ ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ ಗುರು ಅಂತ ಹೇಳ್ತೀವಿ. ದಿ ಕಲರ್ ವಿ ಆರ್ ಮ್ಯಾಚಿಂಗ್. ವೈ ಡಿಡ್ ವಿ ಸೇ ದಿ ಕಲರ್? ಅವಾಗ್ಲೇನೆ ಕಲರ್ ಹೆಂಗೆ ಹೇಳಿದ್ವಿ ನಾವು? ಆ ಟೈಮಲ್ಲಿ ಅಸ್ಟ್ರಾನಮಿನೇ ಹೇಳೋವರೆಗೂ ನಾವು ಹೇಳಿದ್ರೆ ವೇಸ್ಟ್ ಅದು. ಆಫ್ಟರ್ ಎಫೆಕ್ಟ್ಸ್ ನೆಗೆಟಿವ್ ಪಾಸಿಟಿವ್ ಮಾಡೋದು ಅದು ಸೆಕೆಂಡ್ರಿ, ಅವ್ರವ್ರದ್ದು ವೈಯಕ್ತಿಕವಾಗಿ ಮಾಡ್ಕೊಂಡಿರೋದು ಅದು ಬೇರೆ. ಬಟ್ ನಮ್ಮ ಶಾಸ್ತ್ರದಲ್ಲಿ ಇದನ್ನೆಲ್ಲ ಕೊಟ್ಟಾಗ ಯಾರಿಗೂ ಸರ್ಪ್ರೈಸ್ ಆಗಲಿಲ್ಲ. ರಾಹು ಕೇತುಗಳು ಛಾಯಾಗ್ರಹಗಳು, ಅದು ಗ್ರಹ ಅಲ್ಲ, ಛಾಯಾಗ್ರಹ. ರಾಹು ಕೇತುವಿಂದನೇ ಗ್ರಹಣಗಳು ಉಂಟಾಗುತ್ತೆ ಅಂತ ತುಂಬಾ ಹಿಂದೆ ಬರೆದ್ರು. ಯಾಕೆಂದ್ರೆ ಅಲ್ಲಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಒಂದು ವೇ ಗೊತ್ತಿರಲಿಲ್ಲ. ಅವ್ರು ರಾಹು ಕೇತು ತಗೊಂಡ್ಬಂದ್ರು ಸಬ್ಜೆಕ್ಟ್ ಆಸ್ ಎ ಟು ಡಿನೋಟ್ ದಿ ಪಾಯಿಂಟ್ಸ್. ಸೂರ್ಯನ ಪಥ ಮತ್ತೆ ಚಂದ್ರನ ಪಥ ಇಂಟರ್ಸೆಕ್ಷನ್ ಪಾಯಿಂಟ್ಸೇ ರಾಹುಕೇತುಗಳು. ಅದನ್ನ ಛಾಯಾಗ್ರಹಗಳು ಅಂದ್ರೆ ಅಂದ್ರೆ ಅದಕ್ಕೆ ಯಾವುದು ಗ್ರಹ ಇಲ್ಲ, ಇಟ್ಸ್ ಎ ನೆರಳು. ಈ ಪಾಯಿಂಟ್ ಒಂದೇ ಲೈನಲ್ಲಿ ಬಂದಾಗ ಈ ರಾಹುಕೇತು, ಸೂರ್ಯ, ಚಂದ್ರ ಮತ್ತೆ ಭೂಮಿ ಇದೆಲ್ಲ ಒಂದೇ ಲೈನ್ ಬರ್ತಕ್ಕಂಥ ಒಂದು ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಅಂತ ನಾವು ಹೇಳಿದ್ವಿ. ಎವ್ರಿ ಡೇ 3 minutes ಆ ಪಾಯಿಂಟು ಲೆಫ್ಟ್ ಸೈಡ್ ಹೋಗ್ತಾ ಇರುತ್ತೆ ಕ್ಯಾಲ್ಕುಲೇಷನ್ ಪ್ರಕಾರ. ನಾವು ಜ್ಯೋತಿಷ್ಯ ಗಣಿತ ಕಲ್ತಿರೋರಿಗೆ ಗೊತ್ತಾಗುತ್ತೆ. ಆ ಒಂದು ಬಿಂದು ಪ್ರತಿ ದಿವಸ 3 ನಿಮಿಷ ಹಿಂದೆ ಹೋಗುತ್ತೆ. ಅಂದ್ರೆ 1 ಡಿಗ್ರಿ ಕವರ್ ಮಾಡಕ್ಕೆ 20 ದಿವಸ ತಗೊಳ್ತಾರೆ. ಅಂದ್ರೆ 1 ಡಿಗ್ರಿ ಕವರ್ ಮಾಡಕ್ಕೆ. ಸೊ 30 ಡಿಗ್ರಿ ಕವರ್ ಮಾಡಕ್ಕೆ 1 ವರ್ಷ 6 ತಿಂಗಳು ತಗೊಳ್ತಾರೆ. ಸೊ ಅವಾಗ ಆ ಬಿಂದು ಚೇಂಜ್ ಆಗ್ತಾ ಇರುತ್ತೆ. ಆ ಬಿಂದು ಯಾವಾಗ ಬಂದು ಸೂರ್ಯನ ಜೊತೆ ಕುತ್ಕೊಳ್ತಾರೋ ಅಥವಾ ಸೂರ್ಯ ಬಂದು ಆ ಬಿಂದು ಕುತ್ಕೊಳ್ತಾರೋ, ಆ ಪಾಯಿಂಟ್ ಕುತ್ಕೊಳ್ತಾರೋ, ಆವಾಗ ಆಲ್ ದಿ ಪ್ಲಾನೆಟ್ಸ್ ಆರ್ ಇನ್ ಒನ್ ಲೈನ್. ವಿಚ್ ಆರ್ ದಿ ಪ್ಲಾನೆಟ್ಸ್? ಚಂದ್ರ, ಭೂಮಿ, ರಾಹು, ಕೇತು, ಸೂರ್ಯ ಒಂದೇ ಲೈನಲ್ಲಿ ಬರುತ್ತೆ. ಯಾವಾಗ ಒಂದೇ ಲೈನಲ್ಲಿ ಬರ್ತಾರೋ ಆ ಮ್ಯಾಥಮೆಟಿಕಲ್ ಪಾಯಿಂಟ್ ಅಲ್ಲಿ ಗ್ರಹಣ ಉಂಟಾಗತ್ತೆ. ಗ್ರಹಣದಿಂದ ಎಫೆಕ್ಟ್ ಆಗ್ತಕ್ಕಂಥದ್ದು ಅಲ್ಲಿ ಪುರೋಹಿತರು ದೇವಸ್ಥಾನದಲ್ಲಿ ಅದು ಇದು ಹೇಳೋದು, ಅದು ಅದನ್ನು ನೀವು ತಗೋಬೇಕು ಅಥವಾ ತಗೋಬಾರ್ದು ಅನ್ನೋದು ಬೇಡ, ಅದು ನಿಮ್ಮ ವೈಯಕ್ತಿಕ, ಅದನ್ನ ಸೈಡ್ಗಿಡಿ. ಬಟ್ ನಮ್ಮ ಶಾಸ್ತ್ರದಲ್ಲಿ ರಾಹು ಕೇತುನ ತೋರಿಸಿ ಇಂಥ ಟೈಮಲ್ಲೇ ಗ್ರಹಣ ಆಗುತ್ತೆ ಅಂತ ಹೇಳಿದಾಗ ಅದನ್ನ ಮೆಚ್ಕೊಳ್ಳಿಲ್ಲ. ಯಾರೋ ಗ್ರಹಣ ಟೈಮಲ್ಲಿ ಊಟ ಮಾಡಬಾರ್ದು, ಅದು ಮಾಡಬಾರ್ದು, ಅದು ಸೆಕೆಂಡ್ರಿ. ಪ್ರೈಮರಿ ಫಸ್ಟ್ ಮಾತಾಡ್ತಾ ಇದ್ದೀನಿ ನಾನು, ಸೆಕೆಂಡ್ರಿ. ಅದು ಯಾಕೆ ಹೇಳಿದ್ರು, ಏನಕ್ಕೆ ಹೇಳಿದ್ರು, ಆ ವರ್ತಮಾನ ಆ ಕಾಲಮಾನದಲ್ಲಿ ಏನೋ ಆ ಟೈಮಲ್ಲಿ ಇನ್ಫ್ರಾರೆಡ್ ರೇಟ್ ಜಾಸ್ತಿ ಇರುತ್ತೋ, UV ರೇಸ್ ಜಾಸ್ತಿ ಇರುತ್ತೋ, ಟೆಕ್ನಿಕಲ್ ಆಗಿ ಹೇಳಿದ್ರೆ ನಂಬ್ತೀರಾ. ಸುಮ್ಮನೆ ಮಾಡಬಾರ್ದು ಅಂತಂದ್ರೆ ಆಗಿನ ಕಾಲದಲ್ಲಿ UV ರೇಸು, ಇನ್ಫ್ರಾರೆಡ್ ರೇಸು, ವೇವ್ಸು ಇದೆಲ್ಲ ಗೊತ್ತಿರಲಿಲ್ಲ ಎಕ್ಸ್ಪ್ಲೇನ್ ಮಾಡಕ್ಕೆ. ಅಟ್ಲೀಸ್ಟ್ ಇವಾಗಲಾದ್ರೂ ಇನ್ಫ್ರಾರೆಡ್ ಅಂದ್ರೆ ಏನು, UV ಅಂದ್ರೆ ಏನು ಎಲ್ಲರಿಗೂ ಸ್ವಲ್ಪ ಜ್ಞಾನ ಬಂದಿದೆ. ಆಗಿನ ಕಾಲದಲ್ಲಿ ಅಲ್ಲಿರ್ತಕ್ಕಂಥ ಸೊಸೈಟಿಗೆ ಆ ರೇಸ್ ಬಗ್ಗೆ ಅಷ್ಟು ಜ್ಞಾನ ಇರಲಿಲ್ಲ ಅಥವಾ ಅರಿವಿರಲಿಲ್ಲ. ಅರಿವಿಲ್ದಾಗ ಅದು ನಿಮ್ಗೆ ಎಫೆಕ್ಟ್ ಮಾಡುತ್ರಿ, ಒಳಗಿರ್ರಿ, ಸುಮ್ಮನೆ ಕಾಯಿಲೆ ಬರ್ಸ್ಕೊಬೇಡ್ರಿ, ಅದು ಗ್ರಹಣ ಆಗುತ್ತದು, ಇಟ್ಸ್ ಎ ನ್ಯಾಚುರಲ್ ಫಿನಾಮಿನಾ, ಅದನ್ನ ನೋಡ್ತಕ್ಕಂಥದ್ದು. ಸೊ ನಾವು ಅದನ್ನ ಕುತ್ಕೊಂಡೇ ತಿಂತೀವಿ. ಗ್ರಹಣ ಏನ್ ಮಾಡುತ್ತೆ? ತಿನ್ನಿ, ಏನಾಗುತ್ತೆ? ಇವತ್ತು ನಿಮಗೆ ಶುಗರೋ BP, ಇವತ್ತು ಉಪ್ಪು ತಿಂದಿದ ತಕ್ಷಣ ಬರಲ್ಲ. ಉಪ್ಪು ಚೆನ್ನಾಗಿ ಇಷ್ಟು ತಿಂದಿದ ತಕ್ಷಣ BP ಬರಲ್ಲ. ಹೇಳ್ತಾರಲ್ಲ ಉಪ್ಪು ತಿಂದ್ರೆ BP ಬರುತ್ತೆ ಅಂತ. ಇವತ್ತೇ ಇಷ್ಟು ತಿಂತೀನಿ BP ಬರುತ್ತಾ? ಬರಲ್ಲ. ಅದು ಹೆಚ್ಚು ತಿಂತಾ 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 ಒಂದು 10 ವರ್ಷ ತಿಂದಿದ್ದು 11ನೇ ವರ್ಷಕ್ಕೆ ಎತ್ತಾಕತ್ತೆ. ಗ್ರಹಣ ಕೂಡ ಹಾಗೆ ಹೇಳಿದ್ದು. ಯಾವತ್ತೋ ಆಗಿರ್ತಕ್ಕಂಥದ್ದು ಸ್ಲೋ ಆಗಿ ಅವ್ರ ಮಾನಸಿಕವಾಗೋ ಅಥವಾ ದೈಹಿಕವಾಗೋ ಪರಿಣಾಮ ಬೀಳುತ್ತೆ. ಯಾವುದೇ ಕಾಯಿಲೆ ಸಣ್ಣ ಪುಟ್ಟ ಬರ್ತಕ್ಕಂಥದ್ದು ದಿಢೀರ್ ಅಂತ ಬರುತ್ತೆ. ಈ ದೀರ್ಘವಾದ ಕಾಯಿಲೆ ಸ್ಟೇಜ್ ವೈಸ್ ಹೋಗುತ್ತೆ, ಇನ್ಕ್ಲೂಡಿಂಗ್ ಕ್ಯಾನ್ಸರ್. ಕ್ಯಾನ್ಸರ್ ಏಕ್ದಮ್ ಬಂದಿದ ತಕ್ಷಣ 4th ಸ್ಟೇಜ್ ಹೊಟ್ಟೋಗುತ್ತಾ? ಯೋಚನೆ ಮಾಡಿ. ಡಾಕ್ಟರ್ನ ಹೋಗಿ ಕೇಳಿ, ಸರ್ ಕ್ಯಾನ್ಸರ್ ನನಗೆ ಬಂತು, ಡೈರೆಕ್ಟ್ ಸ್ಟೇಜಸ್ ಅಲ್ಲಿ ನಂದು 4th ಸ್ಟೇಜ್ ಎಂಟರ್ ಆಯ್ತು ಅಂತ ಇರುತ್ತೆ ಅಲ್ಲೇನಾದ್ರು? ದೇರ್ ಇಸ್ ನಥಿಂಗ್ ಕಾಲ್ಡ್ 4th ಸ್ಟೇಜ್ ವಿಚ್ ಎಂಟರ್ಸ್ ಮೈ ಬಾಡಿ. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಇಟ್ ಸ್ಟಾರ್ಟ್ ಫ್ರಮ್ 0, 1st ಸ್ಟೇಜ್, 2nd ಸ್ಟೇಜ್, 3rd ಸ್ಟೇಜ್. ಗ್ರೋತ್ಗೆ ಒಂದು ಟೈಮ್ ಇರುತ್ತೆ. ನಿಮಗೆ ಕ್ಯಾನ್ಸರ್ ಬಂದು 10 ವರ್ಷ ಆಯ್ತು, ಇನ್ನೂ 1st ಸ್ಟೇಜ್ 2nd ಸ್ಟೇಜ್ ಅಲ್ಲೇ ಇದೆ. ಕ್ಯಾನ್ಸರ್ ಬಂದು 20 ವರ್ಷ ಆಯ್ತು, ಈಗ 3rd ಸ್ಟೇಜ್ಗೆ ಹೋಗಿದೆ. ಅಲ್ಲಿ ಗ್ರೋ ಆಗುತ್ತಲ್ಲಿ, ಅದು ಅಷ್ಟು ಟೈಮ್ ತಗೊಳುತ್ತೆ. ಸೊ ಆಗಿನ ಕಾಲದಲ್ಲಿ ನಮ್ಮ ಋಷಿಗಳು ಹೇಳಿದ್ದು, ಗ್ರಹಣ ಕಾಲದಲ್ಲಿ ನಾವೇನಾದ್ರು ಮಾಡಿದ್ರೆ ಇಮಿಡಿಯೇಟ್ ಎಫೆಕ್ಟ್ ತೋರಿಸಲ್ಲ, ಅಲ್ಲೇ ಕುತ್ಕೊಂಡು ಗ್ರಹಣ ಟೈಮಲ್ಲೇ ಬಂದು ತಿಂತಾರೆ, ಬಿಸ್ಕೆಟ್ ತಿಂತಾರೆ. ಸೈಂಟಿಸ್ಟ್ ಅವರು ಫಸ್ಟ್ ಇದನ್ನ ಅರ್ಥ ಮಾಡ್ಕೋಬೇಕು. ಎನಿ ಎಫೆಕ್ಟ್ ಆರ್ ಕಾಸ್ ವಿಲ್ ಹ್ಯಾವ್ ಇಟ್ಸ್ ಓನ್ ಎಫೆಕ್ಟ್. ಸೂರ್ಯನಿಂದ ಭೂಮಿಗೆ ಬೆಳಕು ಬೀಳಬೇಕಾದ್ರೆ ಇನ್ಸ್ಟೆಂಟ್ ಆಗಿ ಬೀಳಲ್ಲ, 8 ನಿಮಿಷ ತಗೊಳುತ್ತೆ. ಬಿಕಾಸ್ ಇಟ್ ಹ್ಯಾಸ್ ಎ ಟ್ರಾವೆಲಿಂಗ್ ಟೈಮ್. ಅಷ್ಟು ವೇಗದಲ್ಲಿ ಬರ್ತಕ್ಕಂಥ ಲೈಟೇ
ಸೂರ್ಯನಿಂದ ಭೂಮಿಗೆ ಬರಬೇಕು ಅಂದ್ರೆ 8 ನಿಮಿಷ ಬೇಕು ಅಂತಂದ್ರೆ ಫಾರ್ ಎನಿ ಎಫೆಕ್ಟ್ ಆನ್ ಬಾಡಿ ವಿಲ್ ಟೇಕ್ ಸರ್ಟನ್ ಟೈಮ್. ಮನುಷ್ಯನ ಆರೋಗ್ಯ ಚೆನ್ನಾಗಿರ್ಲಿ ಅಂತ ಅವ್ರು ಹೇಳಿದ್ದು, ಬೇರೆ ಇನ್ನೇನು ಹೇಳಲಿಲ್ಲ ಹಿಂದಿನ ಕಾಲದವರು. ಏನು ಬೇರೆದು ಏನಾದ್ರು ಹೇಳಿದ್ರ? ನಾವು ಚೆನ್ನಾಗಿರ್ಲಿ ಅಂತ ಹೇಳಿದ್ರು. ಹಾಳಾಗೋಗಿ ಅಂತಂದ್ರೆ ಅದನ್ನ ಯಾಕೆ ಹೇಳ್ತಾ ಇದ್ರು? ದೇರ್ ಇಸ್ ಸಮಥಿಂಗ್ ವಿಚ್ ಅಫೆಕ್ಟ್ ದಿ ರೆಟಿನಾ, ದೇರ್ ಇಸ್ ಸಮಥಿಂಗ್ ವಿಚ್ ಅಫೆಕ್ಟ್ ದಿ ಪ್ರೆಗ್ನೆಂಟ್ ಬೇಬಿ, ಅದ್ರ ರೇಸ್ ರಾಂಗ್ ಇರುತ್ತೆ ಆಚೆ ಅಂದ್ಕೊಂಡ್ರೆ ಅದನ್ನ ಹೇಳಿರೋದು ಅಷ್ಟೇ, ಅದು ಬಿಟ್ಟರೆ ಬೇರೆ ಇಲ್ಲ. ಸೊ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗ್ರಹಗಳ ಬಗ್ಗೆ ಮಾತಾಡಿದ್ರೆ ಹೊರತು ಇಲ್ಲಿ ಮಾಟ ಮಂತ್ರ ಅಂತ ಸಬ್ಜೆಕ್ಟ್ ಎಲ್ಲೂ ಬಂದಿರಲಿಲ್ಲ, ಬರೋದು ಇಲ್ಲ. ಇಲ್ಲಿ ಮಾಟ ಮಂತ್ರ ಅಂತ ಬಂದಾಗ ಅದು ಬೇರೆ ಸಬ್ಜೆಕ್ಟ್. ಯಾರು ಮಾಟ ಮಂತ್ರ ಮಾಡಿಸ್ತಾರೆ ಅವರು ಪ್ಯಾರಾನಾರ್ಮಲ್ ಆಕ್ಟಿವಿಟಿ ಜೊತೆ ಆಕ್ಟಿವೇಟ್ ಮಾಡ್ತಾರೆ. ಕೆಲವು ಸ್ಪಿರಿಟ್ಸ್ ಅಂತ ಹೇಳ್ತೀವಿ, ಕೆಲವು ಆತ್ಮಗಳನ್ನ ಅವರು ವಶೀಕರಣ ಮಾಡ್ಕೊಳ್ಳೋದು ಏನೋ ಅದು ಸಬ್ಜೆಕ್ಟ್, ನನಗೆ ಗೊತ್ತಿಲ್ಲ. ಈ ರೀತಿ ಸಬ್ಜೆಕ್ಟ್ ಇರೋದು. ಈ ಗ್ರಹಗಳಿಗೂ ಈ ಆತ್ಮಗಳಿಗೂ ಅಥವಾ ಬ್ಲ್ಯಾಕ್ ಸ್ಪಿರಿಟ್ಗೂ ವೈಟ್ ಸ್ಪಿರಿಟ್ಗೂ ಏನು ವ್ಯತ್ಯಾಸ? ಹೇಗೆ ಜ್ಯೋತಿಷ್ಯ ಇದನ್ನು ಕ್ಲಬ್ ಮಾಡ್ತಾರೆ ಎಲ್ಲರೂ? ನೆವರ್, ಇಟ್ ಕೆನಾಟ್ ಬಿ ಕ್ಲಬ್ಡ್. ಅವ್ರು ಯಾವುದೋ ಒಂದು ವಿದ್ಯೆ ಏನೋ ಇರುತ್ತೆ, ದೇರ್ ಆರ್ ಮೆನಿ ವಿದ್ಯೆ, ಆ ವಿದ್ಯೆನೇನೋ ಕಲ್ತಿರ್ತಾರೆ. ಬ್ಲ್ಯಾಕ್ ಮ್ಯಾಜಿಕ್ ಅಂತನೋ ಏನೋ ಹೇಳ್ತಾರೆ, ವೈಟ್ ಮ್ಯಾಜಿಕ್ ಅಂತ ಹೇಳ್ತಾರೆ. ಬ್ಲ್ಯಾಕ್ ಮ್ಯಾಜಿಕ್ ಅಂತಂದ್ರೆ ಏನು? ಗ್ರಹಗಳನ್ನ ಆಹ್ವಾನಿಸಿ ಓಂ ಗುರುವೇ ನಮಃ, ಓಂ ಶುಕ್ರಾಯ ನಮಃ, ಓಂ ಶನಿಯೇ ನಮಃ ಅಂತ ಹೇಳಿ ಅಲ್ಲಿ ಯಾವುದು ಶುದ್ರ ಏನು ಮಾಡಲ್ಲ. ಅಲ್ಲಿ ಮಾಡೋದು ಯಾವುದೋ ಹೇಳ್ತಾರೆ, ಪಿಚಾಚಿನಿಯೇ ನಮಃ, ಡಾಕಿಣಿಯೇ ನಮಃ. ಅದೆಲ್ಲಿದೆ ಇಲ್ಲಿ ಈ ಕಡೆ ನಮಗೆ ಸಬ್ಜೆಕ್ಟ್ ಅಲ್ಲಿ ಈ ಲೈನಲ್ಲಿ ಈ ಕಡೆ ಎಲ್ಲಿದೆ? ಡಾಕಿಣಿ ಎಲ್ಲಿದೆ? ಶಾಕಿಣಿ ಎಲ್ಲಿದೆ? ಪಿಶಾಚಿ ಅಂತ ಎಲ್ಲಿದೆ? ಇಲ್ವೇ ಇಲ್ಲ. ಅಲ್ಲಿ ಆ ಸಬ್ಜೆಕ್ಟೇ ಇಲ್ಲ ಅಸ್ಟ್ರಾಲಜಿಲಿ. ಯಾವ ಪುಸ್ತಕದಲ್ಲೂ ಡಾಕಿಣಿ ಅಂತ ಬರೆದಿಲ್ಲ, ಶಾಕಿಣಿ ಅಂತ ಬರೆದಿಲ್ಲ. ನಮ್ಮ ಜ್ಯೋತಿಷ್ಯ ಪುಸ್ತಕದಲ್ಲಿ ಎಲ್ಲೂ ವಿದ್ವಾಂಸರು ಬರೆದಿರೋದು ಎಲ್ಲೂ ಬರೆದಿಲ್ಲ ಅಲ್ಲಿ. ಸೊ ಹೌ ಇಸ್ ಇಟ್ ರಿಲೇಟೆಡ್ ವಿತ್ ಬ್ಲ್ಯಾಕ್ ಮ್ಯಾಜಿಕ್? ನೆವರ್. ಅದರಲ್ಲೊಂದು ಶಕ್ತಿ ಇರ್ಬೋದೇನೋ, ಅದ್ರಲ್ಲಿ ಹೋಗಿರೋರು ಮಾತ್ರ ನಾನು ಕರ್ಕೊಂಬಂದು ಕೂರಿಸ್ಕೋಬೇಕು. ಯಾರೋ ಇಲ್ಲ, ಅದಿಲ್ಲ, ಬ್ಲ್ಯಾಕ್ ಮ್ಯಾಜಿಕ್ ಇಲ್ಲ, ಮಾಟ ಮಂತ್ರ ಇಲ್ಲ ಅಂತ ಹೇಳ್ತಾರೆ. ಅವ್ರ ಹತ್ರ ಹೋಗ್ಬಿಟ್ಟು ಕೇಳಬೇಕು. ನನಗಂತೂ ಗೊತ್ತಿಲ್ಲ. ಐ ಆಮ್ ನಾಟ್ ಇನ್ ಟು ದಟ್ ಸಬ್ಜೆಕ್ಟ್. ಆ ಸಬ್ಜೆಕ್ಟ್ ಗೊತ್ತಿಲ್ಲ. ಬಟ್ ಆದರೆ ಜ್ಯೋತಿಷ್ಯದಲ್ಲಿ ಆ ಸಬ್ಜೆಕ್ಟ್ ಇಲ್ಲ. ಜಾತಕದಲ್ಲಿ ನೋಡಿದ ತಕ್ಷಣ ಮಾಟ ಮಂತ್ರ ಆಗಿದೆಯಾ ಅನ್ನೋದು ಕಂಡುಹಿಡಿಯೋದು ಬಹಳನೇ ಕಷ್ಟ, ಅದು ಗೊತ್ತಾಗಲ್ಲ. ಇಟ್ಸ್ ನಾಟ್ ಅಟ್ ಆಲ್ ಪಾಸಿಬಲ್. ಯಾರಾದರೂ ನಿಮ್ಗೆ ಹೇಳ್ತಾ ಇದ್ದಾರೆ ಅಂದರೆ ಸುಳ್ಳು ಹೇಳ್ತಾ ಇದ್ದಾರೆ. ಮೊಟ್ಟ ಮೊದಲಿಗೆ ಆ ವ್ಯಕ್ತಿ, ಆ ಜ್ಯೋತಿಷಿ ಸುಳ್ಳು ಹೇಳ್ತಾ ಇದ್ದಾರೆ. ನಿಮ್ಮ ಮಾಟ ಮಂತ್ರ ಆಗಿದೆಯಮ್ಮ, ಮಾಡ್ತಾ ಇರೋದು ಎಲ್ಲಿದ್ದಾರೆ, ಯಾವ ಊರಲ್ಲಿದ್ದಾರೆ, ಎಲ್ಲಿ ನೋಡಿದ್ರು ಪೊಲೀಸ್ ಬೀಟ್ ಆಗ್ತಾ ಇರ್ತಾರೆ. ಮಾಡಕ್ ಜಾಗ ಎಲ್ಲಿದೆ, ಎಲ್ಲಿ ಮಾಡಿದ್ದಾರೆ, ಮಾಡಿರೋರೆಲ್ಲ ಒಳಗೆ ಸೇರ್ಕೋತಾರೆ. ಏನಾದ್ರು ಅಲ್ಲಿ ಮಾಡ್ತಾ ಇದ್ರೆ, ಇವಾಗ ಎಲ್ಲರ ಮೇಲೆ ಇದರಲ್ಲೂ ಕಣ್ಣಿದೆ, ಎಲ್ಲರ ಹತ್ರನೂ ಕ್ಯಾಮ್ರಾ ಇದೆ. ಏನಾದ್ರೂ ಮಾಡಿದ್ರೆ ಎಲ್ಲ ಕ್ಯಾಮ್ರಾ ಹಿಡಿತಾರೆ. ವಾಮಾಚಾರ ಮಾಡ್ತಾರೆ, ಹಾಕೊಂಡು ತದಕ್ತಾರೆ. ವಾಮಾಚಾರ ಈಸ್ ನಾಟ್ ರಿಲೇಟೆಡ್ ವಿತ್ ಅಸ್ಟ್ರಾಲಜಿ. ಅಸ್ಟ್ರಾಲಜಿ ಈಸ್ ಎ ಪ್ಯೂರ್ ಸೈನ್ಸ್, ಆಸ್ಟ್ರಾಲಾಜಿಕಲ್ ಸೈನ್ಸ್. ಈ ತರ ಇದ್ರೆ ಈ ತರ ಎಫೆಕ್ಟ್ ಮಾಡುತ್ತೆ ಅಷ್ಟೇ. ಎಫೆಕ್ಟ್ ಅಂಡ್ ಕಾಸ್ ಅಷ್ಟು ಬಿಟ್ರೆ ಇನ್ನೇನು ಇಲ್ಲ ಅಸ್ಟ್ರಾಲಜಿಲಿ. ಮಾಟ ಮಂತ್ರ, ವಾಮಾಚಾರ, ಬ್ಲ್ಯಾಕ್ ಮ್ಯಾಜಿಕ್ಕು, ವೈಟ್ ಮ್ಯಾಜಿಕ್ಕು, ಇದೆಲ್ಲ ಒಬ್ರು ಏನೋ ಕಲ್ತು ಅದು ಮಾಡಿದಾರೋ ಅವ್ರನ್ನ ಕರ್ಕೊಂಬಂದು ಕೂರಿಸ್ಬೇಕಷ್ಟೇ. ಅವರೆಲ್ಲರೂ ಬಂದು ಕೂತ್ಕೊಂಡು ನಾನು ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತೀನಿ ಅಂತ ಯಾರು ಬೋರ್ಡ್ ಹಾಕೊಂಡಿದಾರ ನೋಡಬೇಕು, ಅವ್ರನ್ನೇ ಕೇಳಬೇಕು. ನಾನು ವಾಮಾಚಾರ ಮಾಡ್ತೀನಿ, ನಾನು ವಾಮಾಚಾರ ಸ್ಪೆಷಲಿಸ್ಟ್, ಅವ್ರನ್ನ ಬಂದು ಕರ್ಕೊಂಡು ಕೇಳಬೇಕು. ಸೊ ಅಸ್ಟ್ರಾಲಜಿ ಅಂಡ್ ವಾಮಾಚಾರ ಆರ್ ನಾಟ್ ಸೇಮ್. ಸೊ ದಯವಿಟ್ಟು ಅಸ್ಟ್ರಾಲಜಿಗೆ ವಾಮಾಚಾರ, ಬ್ಲ್ಯಾಕ್ ಮ್ಯಾಜಿಕ್ಕು, ಯಾಕಂದರೆ ಕೆಲವರು ಯಾರು ವಿಚಾರವಾದಿಗಳಿರ್ತಾರೆ, ಏನೇನೋ ಮಾತಾಡ್ತಾರೆ ಬುದ್ಧಿ ಇಲ್ಲದೆ, ಎಲ್ಲಾನು ಒಂದೇ ಕಡೆ ಹಾಕ್ಬಿಡ್ತಾರೆ. ಯಾಕಂದರೆ ಇಟ್ಸ್ ಎ ಸಬ್ಜೆಕ್ಟ್ ಫಾರ್ ಹ್ಯೂಮನ್ ಬೀಯಿಂಗ್ ಅಷ್ಟೇ. ಅಸ್ಟ್ರಾಲಜಿ ಈಸ್ ಆಲ್ಸೋ ಸಬ್ಜೆಕ್ಟ್ ಫಾರ್ ಹ್ಯೂಮನ್ ಬೀಯಿಂಗ್. ಆ ವಾಮಾಚಾರ ಮಾಡೋರು ಸಬ್ಜೆಕ್ಟ್ ಫಾರ್ ಹ್ಯೂಮನ್ ಬೀಯಿಂಗೇ ಮಾಡ್ತಾ ಇದ್ದಾರೆ. ಯಾರೊಬ್ರೇನೋ ಅವ್ರನ್ನ ಹಾಳು ಮಾಡ್ಬೇಕು, ಎಲ್ಲ ಬಂದು ಹೇಳ್ಬಿಡ್ತಾರೆ ಅವ್ರನ್ನ ಹಾಳು ಮಾಡಬೇಕು, ಏನು ಬೇಕಾದ್ರೂ ಮಾಡಬೇಕು, ಅವ್ರಿಗೆ ಏನು ಬೇಕಾದ್ರೂ ಹಾಳಾಗಕ್ಕೆ ಏನು ಬೇಕಾದ್ರೂ ಮಾಡಿ ಅಂತ. 90% ಆಫ್ ದಿ ವಾಮಾಚಾರ ಮಾಡೋರೆಲ್ಲ 95% ಫೇಕ್. ಸೊ ಆ ಥರ ಇದ್ದಿದ್ರೆ ನಾವು ಯುದ್ಧ ಯಾಕೆ ಮಾಡಬೇಕು, ಆರ್ಮಿ ಯಾಕೆ ಇಟ್ಕೋಬೇಕು, ಅಷ್ಟೊಂದು ದುಡ್ಡು ಯಾಕೆ ಖರ್ಚು ಮಾಡಬೇಕು? ಇವ್ರು ಇನ್ನೊಂದು ಕಂಟ್ರಿ ಮೇಲೆ ವಾಮಾಚಾರ ಮಾಡ್ಬೋದಲ್ಲ. ಈ ಸೋಕಾಲ್ಡ್ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಇರ್ತಾರಲ್ಲ, ನಮ್ಗೆ ಯಾವುದೋ ದೇಶ ಇಷ್ಟ ಆಗಲ್ಲ, ಅವ್ರನ್ನ ದಿಗ್ಬಂಧನ ಮಾಡ್ಬೋದಲ್ಲ. ಇವರು ನೊಂದ ಮನಸ್ಸಿಗೆ ಒಂದು ವಿಚಾರನ ಕಿವಿಗೆ ತುಂಬಿ ತಲೆಗೆ ತುಂಬಿ ಹಣ ವಸೂಲಿ ಮಾಡೋದಷ್ಟೇ ಕೆಲಸ ಆಗಿದೆ ಹೊರತು ಎಲ್ಲೂ ಕೂಡ ಬ್ಲ್ಯಾಕ್ ಮ್ಯಾಜಿಕ್ ಇಂದ ಆಗಿರ್ತಕ್ಕಂಥದ್ದು ಬಹಳ ಬಹಳ ವಿಶೇಷ, ರೇರು. ಆ ಬ್ಲ್ಯಾಕ್ ಮ್ಯಾಜಿಕ್ ಅನ್ನ ಕಲ್ತಿರ್ತಕ್ಕಂಥವ್ರು 90% ಸ್ವಲ್ಪ ಜ್ಞಾನಿಗಳಾಗಿರ್ತಾರೆ. ಯಾಕಂದ್ರೆ ಕೆಲವು ವಿದ್ಯೆಗಳನ್ನ ಕಲಿಬೇಕು ಅಂದ್ರೆ ಆ ಗುರುಗಳು ಕೆಲವೊಂದು ನಿಯಮಗಳನ್ನ ಹಾಕಿರ್ತಾರೆ, ನಮಗೆ ಗೊತ್ತಿರ್ತಕ್ಕಂಥದ್ದು. ನೋಡಪ್ಪ, ಸಮಾಜದ ಒಳ್ಳೇದಕ್ಕೆ ಇದನ್ನ ಮಾಡಬೇಕು, ಇನ್ನೊಬ್ಬರಿಗೆ ಕೆಟ್ಟದ್ದು ಮಾಡಿದ್ರೆ ಕರ್ಮ ಅನ್ನೋದೊಂದಿರುತ್ತಲ್ಲ, ಅದು ಆ ವ್ಯಕ್ತಿ ಕಲ್ತಿರಲ್ವೇ. ವಾಮಾಚಾರ ಮಾಡೋನು ಇದಾನೆ ಅಂತ ಅನ್ಕೊಳ್ಳೋಣ ಈ ಸಂದರ್ಭದಲ್ಲಿ.
ಆ ಸಬ್ಜೆಕ್ಟ್ನ ನಾನು ತಿರಸ್ಕರಿಸ್ತೀನಿ. ಆದರೂ ಲೆಟ್ ಅಸ್ ಟೇಕ್ ಎ ಪಾಯಿಂಟ್. ಒಬ್ಬ ವ್ಯಕ್ತಿ ಆ ವಾಮಾಚಾರ ಮಾಡಿಸಿ ಯಾರೋ ಬಂದರು, ನಿಂಗೊಂದು 50,000 ಕೊಡ್ತೀನಿ 30,000 ಕೊಡ್ತೀನಿ ಅಂತ ಹೇಳಿ ಅವನ್ನ ಹಾಳು ಮಾಡು, ಅದು ಮಾಡು ಇದು ಮಾಡು ಅಂತ ಹೇಳಿ ಕೊಡ್ತಕ್ಕಂಥದ್ದು ಏನಾರು ಮಾಡಿಕೊಟ್ರು ಕೂಡ ಅವನ ಮನಸ್ಸಾಕ್ಷಿ ಅಂತ ಒಂದಿರುತ್ತೆ. ಅವ್ರ ಗುರುಗಳಂತ ಒಂದು ಕಲ್ತಿರ್ತಾರಲ್ಲ, ಗುರು ಇಲ್ಲದೆ ಯಾವ ವಿದ್ಯೆನೂ ಬರಲ್ಲ. ಆ ಗುರುಗಳು ಅದನ್ನೇ ಹೇಳ್ಕೊಟ್ಟಿರ್ತಾರ, ಒಬ್ರು ಇನ್ನೊಬ್ರು ಹಾಳು ಮಾಡು ಅಂತ. ಇದನ್ನ ಒಳ್ಳೇದಕ್ಕೆ ಉಪಯೋಗಿಸಿ ಅಷ್ಟೇ, ಒಳ್ಳೆಯದಕ್ಕೆ ಉಪಯೋಗಿಸು. ಯಾರೋ ವಯಸ್ಸಾಗಿರ್ತಕ್ಕಂಥವ್ರು ಇರ್ತಾರೆ ಮನೇಲಿ, ಯಾರೋ ಒಬ್ಬ ಪುಂಡ್ರು ಪೋಕರು ಅವ್ರ ಆಸ್ತಿ ಮೇಲೆ ಕಣ್ಣಾಕಿರ್ತಾರೆ, ಅವ್ರಿಗೆ ಏನು ಶಕ್ತಿನೂ ಇರಲ್ಲ. ಆ ಪುಂಡು ಪೋಕರು ಅವ್ರದ್ದು ಕೊಲೆ ಮಾಡೋದಾಗ್ಲಿ, ಅವ್ರಿಗೆ ಏನಾದ್ರು ಒಂದು ಹಲ್ಲೆ ಮಾಡೋದಾಗ್ಲಿ, ಅವ್ರ ಆಸ್ತಿನ ಕಿತ್ಕೊಳ್ಳೋದಾಗ್ಲಿ ಜನ ಇರ್ತಾರಲ್ಲ, ಅಂಥವ್ರಿಗೆ ಏನಾದ್ರು ಸಹಾಯ ಮಾಡಬೇಕು. ಗ್ರಹಗತಿಗಳಿಂದ ಆಗದೆ ಇರತಕ್ಕಂಥದ್ದು ಕ್ಷುದ್ರ ಶಕ್ತಿಯಿಂದ ಮಾಡಬಹುದು ಅಂತ ಹೇಳಿ ಅದೊಂದು ಪಾಠದಲ್ಲಿ ಓದಿದ್ದೀನಿ ಅಷ್ಟೇ. ಹಿಂಗೆ ಮಾಡ್ತಾರೆ. ಸಮಾಜದ ಒಳಿತಿಗೆ ಕೈಲಾಗದೇ ಇರೋರಿಗೆ ಅದನ್ನ ಅವ್ರು ಏನೋ ಒಂದು ಯಂತ್ರ ಏನೋ ಇಟ್ಕೋತಾರೆ, ಏನೋ ಒಂದು ಜಪ ಮಾಡ್ತಾರೆ, ಏನೋ ಪೂಜೆ ಮಾಡಿರೋದು ತಾಯ್ತರ ಮಾಡಿರೋದು ಹಾಕೋತಾರೆ. ಅದ್ರಲ್ಲಿ ಏನೋ ಒಂದು ಶಕ್ತಿ ಬರುತ್ತೆ, ಅವ್ರು ಬರ್ತಕ್ಕಂಥವ್ರು ದಿಗ್ಬಂಧನ ಆಗುತ್ತೆ, ಬರೋಲ್ಲ, ಅವ್ರಿಗೆ ಅನ್ಸಲ್ಲ. ಆ ಥರದ್ದು ಏನೋ ಒಂದು ಕಟ್ಟೆಲ್ಲ ಮಾಡ್ತಾರೆ. ಅದು ಸೇಫ್ಟಿ ಆಫ್ ದಿ ಎಲ್ಡರ್ಸ್, ಅದು ಸಮಾಜ ಒಳಿತಕ್ಕೆ. ಮಕ್ಕಳಿರಲ್ಲ, ಮಕ್ಕಳು ತೀರೋಗಿರ್ಬೋದು, ಒಬ್ಬರೇ ಇರ್ತಾರೆ, ಕೋಟ್ಯಾಂತರ ರೂಪಾಯಿ ಆಸ್ತಿ ಇರುತ್ತೆ, ಯಾರು ಹೇಳೋರು ಕೇಳೋರು ಇರಲ್ಲ. ಅಂಥವ್ರಿಗೆ ಮನೆ ಕೆಲಸದವರೋ ಅಥವಾ ಬರೋರೋ ಅಥವಾ ಇನ್ನೊಬ್ರು ಯಾರೋ ಡ್ರೈವರೋ ಇಂಥವ್ರು ಏನೋ ಒಂದು ಅವ್ರಿಗೆ ಕೊಲೆ ಮಾಡ್ತಕ್ಕಂಥದ್ದು ಅಥವಾ ಅವ್ರ ಆಸ್ತಿ ಮೇಲೆ ಕಣ್ಣು ಮಾಡ್ಕೊಡ್ತಕ್ಕಂಥದ್ದು ಅಥವಾ ಅವ್ರು ದುಡ್ಡು ಹೊಡಿಯೋದು ಅಥವಾ ಕೈಕಾಲು ಕಟ್ಟಾಗಿ ಯಾರೂ ಇಲ್ಲ ಕೈಕಾಲು ಕಟ್ಟಾಗಿ ಹೊಡಿಯೋದು, ದುಡ್ಡು ಕೊಡು ಅಂತ ಹೇಳೋದು, ಅವ್ರಿಗೆ ಯಾರು ಹೇಳ್ಕೊಳಂಗಿಲ್ಲ ಬಿಡಂಗಿಲ್ಲ. ಅಂಥ ಪರಿಸ್ಥಿತಿಲಿ ಕೆಲವೊಮ್ಮೆ ಈ ವಾಮಾಚಾರ ಪ್ರಯೋಗಿಸಿ ಅಂತ ಹೇಳಿ ಯಾವುದೋ ಶಾಸ್ತ್ರದಲ್ಲಿ ಕೊಟ್ಟಿದೆ ಅಂತ ಒಬ್ಬರು ನಮಗೂ ಗೊತ್ತಿರೋರು ಹೇಳಿದ್ರು. ಅದು ಬಿಟ್ಟರೆ ಒಬ್ಬರನ್ನ ಹಾಳು ಮಾಡೋಕ್ಕೆ ಇಮಿಡಿಯೇಟ್ ಆಗಿ ಇವನ ಮೇಲೆ ಅಗೆ ಸಾಧಿಸ್ತಾ ಇದ್ದಾನೆ, ಅವ್ನಿಗೇನೋ ಮಾಡಿಸ್ಬಿಡೋದು ಎಲ್ಲೂ ಇಲ್ಲ. ನೀವು ಹೋಗಿ ನನಗೆ ಮಾಟ ಮಂತ್ರ ಆಗಿದೆ, ನನಗೆ ಮಾಟ ಮಂತ್ರ ಆಗಿದೆ ಅಂತ ನೀವು ಹೇಳ್ಕೊತೀರಾ, ನೀವು ಹೋಗಿ ಎಲ್ಲರೂ ಮಾಟ ಮಂತ್ರ ಮಾಡಿಸ್ತಾರ ಅಂತ ಹೋಗಿ ನೋಡಿ. ನೀವು ದುಡ್ಡು ಹಾಕಿ ಏನು ವರ್ಕ್ ಆಗಿರಲ್ಲ. ನೀವೇ ಸ್ವತಃ ಯಾರ ಮೇಲಾದರೂ ಪ್ರಾಬ್ಲಮ್ ಇದ್ದರೆ, ಅವ್ರ ಮೇಲೆ ನಿಮಗೆ ಹಗೆ ಇದ್ದರೆ ಹೋಗಿ ದುಡ್ಡು ಖರ್ಚು ಮಾಡಿ ನೋಡಿ, ಅವ್ರು ನಿಮ್ಗಿಂತ ಇನ್ನೂ ಚೆನ್ನಾಗೇ ಇರ್ತಾರೆ. ಅಂದರೆ ಅವಾಗ ಅರ್ಥ ಮಾಡ್ಕೊಳ್ಳಿ, ಅಲ್ಲಿ ನಡೆದಿದ್ದು ಬೋಗಸ್ಸು, ದುಡ್ಡು ಕೊಟ್ಟು ಹಾಳು ಮಾಡ್ಕೊಂಡೆ ನಾನು ಅಂತ ಬೋಗಸ್ ಮಾಡ್ಕೊಳ್ಳಿ. ಎಷ್ಟೋ ಜನ ಈ ಥರ ದುಡ್ಡು ಕೊಟ್ಟು ಹಾಳು ಮಾಡ್ಕೊಂಡಿದ್ದಾರೆ. ಒಂದು ಮಠ ಮಂತ್ರ ಆಗಿದೆ ಅಂತ ಹೇಳಿ ಅದನ್ನ ನಿರ್ಮೂಲನೆ ಮಾಡೋಕ್ಕೂ ಹಾಳು ಮಾಡ್ಕೊಂಡಿದ್ದಾರೆ. ಎರಡನೇದು ಇನ್ನೊಬ್ರು ಮಾಡಿಸ್ಬೇಕು ಅಂತ ಹೇಳಿ ಏನೋ ಮಾಡಿದ್ದಾರೆ, ಆಗಿಲ್ಲ. ಇದೆಲ್ಲ ಆಗೋದು ಕೆಲವೊಂದು ಸಣ್ಣ ಪುಟ್ಟ ವಿಚಾರದ ಈ ಲವ್ ಫೇಲ್ಯೂರ್. ಈ ಲವ್ ಮಾಡಿಬಿಟ್ಟಿರ್ತಾರೆ, ತುಂಬ ಡಿಪ್ರೆಷನ್ಗೆ ಹೊಟ್ಟೋಗಿರ್ತಾನೆ, ಇಂಥವರೆಲ್ಲ ಅಲ್ಲಿಗೆ ಹೋಗ್ತಾರೆ, ಆ ಹುಡುಗಿ ಬೇಕೇ ಬೇಕು ಅಂತಾರೆ, ಅಲ್ಲಿ ದುಡ್ಡು ಕೀಳ್ತಾರೆ, ಆ ಹುಡುಗಿನೂ ಬರ್ಸಲ್ಲ ಮಾಡಿಸಲ್ಲ. ಅವನಿಗೆ ವಿರಕ್ತಿ ಆಗ್ಬಿಟ್ಟು ಜ್ಯೋತಿಷ್ಯರೆಲ್ಲ ಸುಳ್ಳು ಅಂತ ಒಂಥರ ಡಿಬೇಟ್, ಇದೆಲ್ಲ ಜ್ಯೋತಿಷಕ್ಕೆ ಆ್ಯಡ್ ಮಾಡಿಬಿಡ್ತಾರೆ ಟ್ರೈ ಅಂತ. ಸರ್ ಎಲ್ಲ ಓದೆ ಎಲ್ಲ ಪೂಜೆ ಮಾಡಿಸ್ತೆ ಸರ್, ಏನು ವರ್ಕ್ ಆಗಿಲ್ಲ, ಜ್ಯೋತಿಷ್ಯರೆಲ್ಲ ಸುಳ್ಳು. ಅವ್ನು ಜ್ಯೋತಿಷ್ಯ ಅಲ್ಲ, ನೀವು ಹೋಗಿರೋ ಕಡೆ ಜ್ಯೋತಿಷ್ಯ ಹೋಗಿದ್ರೆ ಅವನು ಗ್ರಹಗತಿ ಹೇಳಬೇಕಪ್ಪ, ಆ ಹುಡುಗಿ ಸಿಗಲ್ಲ, ತಲೆ ಕೆಡ್ಸ್ಕೋಬೇಡ, ಲವ್ ಮಾಡಿದ್ಯಾ, ನಿನ್ನ ಕಾಂಬಿನೇಷನಲ್ಲಿ 5, 6, 10 ಬಂದಿದೆ, ಹುಡುಗಿದು ಕಟ್ಟಾಗಿದೆ, ನಿನ್ನ ಗ್ರಹಗತಿಗಳಿಂದ ಕಟ್ಟಾಗಿದೆ, ಅದನ್ನ ಮರೆಯೋಕ್ಕೆ ಒಂದು ಕೆಲವು ಜಪತಪಗಳು ಮಾಡ್ಕೋ, ಮುಂದಿಂದ ಒಳ್ಳೇದು ಸಿಗುತ್ತೆ ಅಷ್ಟೇ. ಬರದೇ ಇರೋದನ್ನ ಬರ್ಸಕ್ಕೆ ಅಷ್ಟೊಂದು ಶಕ್ತಿ ಇದ್ರೆ, ಈಗ ಪಾಪ ಇಂಡಿಯಾದವರು ವಿಜಯ್ ಮಲ್ಯನ್ನ ಬರ್ಸಕ್ಕೆ ಬಹಳ ಹರಸಾಹಸ ಮಾಡ್ತಾ ಇದ್ರೆ, ಇವರೆಲ್ಲ ಹೋಗ್ಬಿಟ್ಟು ಆ ಗೌರ್ಮೆಂಟ್ ಹೇಳಬೇಕು, ಸರ್ ನಮ್ಮ ಹತ್ರ ಶಕ್ತಿ ಇದೆ, ಯಾರನ್ನ ಬೇಕಾದ್ರೆ ಬರ್ಸ್ತೀವಿ ಸರ್, ಅಷ್ಟು ಸ್ಟ್ರೆಂತ್ ಇದೆ ಸರ್, ನಮಗೆ ಬರಲಿ. ಆಗಲ್ಲ, ಹಂಗಿಲ್ಲ. ಅವ್ರವ್ರ ಜಾತಕದಲ್ಲಿ ಬರೋ ಟೈಮ್ ಬಂದರೆ ಬಂದೇ ಬರ್ತಾರೆ, ಹೋಗೋ ಟೈಮ್ ಬಂದರೆ ಹೋಗೇ ಹೋಗ್ತಾರೆ. ಅದನ್ನು ನೋಡ್ಕೊಳ್ಳೋದು, ಕರೆಕ್ಟ್ ಟೈಮಿಂಗು, ಅದನ್ನು ಪ್ರಿಸೈಸ್ ಆಗಿ ಹೇಳೋದು ಅಸ್ಟ್ರಾಲಜಿಲಿ. ಬರ್ತಾರೆ ವಿಜಯ್ ಮಲ್ಯನು, ಎಲ್ಲೂ ಹೋಗಲ್ಲ. ಅವ್ರ ದಶ ಚೇಂಜ್ ಆಗ್ತಾ ಇದೆ, ಬುಧ ದಶ ಶಾರ್ಟ್ಲಿ. ಶನಿ ದಶ ಮುಗೀತು, ಇನ್ನು 1.5 year 2 years ಮುಗೀತಾ ಇದೆ. ಎವ್ರಿಥಿಂಗ್ ವಿಲ್ ಕಮ್ ಬ್ಯಾಕ್ ಟು ಸ್ಕ್ವೇರ್ ಒನ್. ಏನೇನು ಭಾರತ ಕೇಳ್ತಾ ಇದೆ, ಅವ್ರ ಜಾತಕನೂ ಹಂಗೆ ಥರ ಬಂತು, ಇವ್ರ ರಿಕ್ವೈರ್ಮೆಂಟು ಅದೇ ಥರ ಬರುತ್ತೆ. ಹಿ ವಿಲ್ ಕಮ್ ಬ್ಯಾಕ್, ಹಿ ವಿಲ್ ಹ್ಯಾವ್ ಇಸ್ ಡೇ. ಡೆಫಿನೆಟ್ಲಿ ಆಗುತ್ತೆ, ಆ ಟೈಮ್ ಬರುತ್ತಲ್ಲಿ, ಅದು ನೋಡಿದ್ದೀವಿ ನಾವು. ಅದಿರಲಿ, ದಟ್ ಈಸ್ ಹಿಸ್ ಲೈಫ್, ಈಸ್ ಪರ್ಸನಲ್ ಲೈಫ್. ಅದು ನಾವ್ಯಾರು ಮಾತಾಡೋಕ್ಕೆ, ಅದು ಅವನು ಯಾರೇ ಆಗಿರ್ಬೋದು. ಹಿ ಮೈಟ್ ಬಿ ಎ ಪಬ್ಲಿಕ್ ಸರ್ವೆಂಟ್, ಬಟ್ ಪಬ್ಲಿಕ್ ಫಿಗರ್, ಬಟ್ ನಾವು ಅದ್ರ ಮಾತಾಡೋದಲ್ಲ. ನಾನಾದ್ರೂ ಅಷ್ಟೇ, ಯಾರ ಬಗ್ಗೆನೂ ಯಾರದೇ ಇಲ್ಲಿ ಹಾಕಿ ನಾವು ಮಾತಾಡೋದಲ್ಲ, ಯಾರೇ ಒಬ್ರು CM ದಾಗಿ ಮಾತಾಡೋದಲ್ಲ, PM ದಾಕಿ ಮಾತಾಡೋದಲ್ಲ. ಅದನ್ನ ಯಾರು ಮಾತಾಡ್ಬೋದು, ಅದು ಅವ್ರವ್ರ ಹಣೆ ಬರ. ಅವ್ರು ಚೆನ್ನಾಗಿದ್ರು, ಚೆನ್ನಾಗಿ ಲೈಫ್ ಮಾಡಿದ್ರು, ಅವ್ರ ಕರ್ಮದಿಂದ ಅವ್ರು ಹೋದ್ರು ಮಾಡಿದ್ರು, ನಾವ್ಯಾರು ಅದನ್ನ ಹೇಳಕ್ಕೆ. ಲೈಫ್ ಹಿಂಗಿಂಗ್ ಚೇಂಜ್ ಆಗುತ್ತೆ ಅಂತ ಹೇಳ್ಬೋದು ಅಷ್ಟೇ ಹೊರತು, ವಿ ಆರ್ ನಾಟ್ ಹಿಯರ್ ಟು ಡಿಗ್ರೇಡ್ ಎನಿಬಡಿ. ಯಾರ್ದು ಡಿಗ್ರೇಡ್ ಮಾಡಬಾರ್ದು. ಮುಂದೆ ನರೇಂದ್ರ ಮೋದಿ ಇರ್ತಾರೋ ಇಲ್ವೋ ಎಲ್ಲ ಜ್ಯೋತಿಷರು ಹೇಳ್ಬಿಡ್ತಾರೆ. ಸೊ ವಾಟ್, ಯಾರಿದ್ರೆ ಏನು, ನಿಮ್ಮ ಬದುಕುಗಳು ಎಲ್ಲಿ ಹೋಗ್ತಾ ಇದೆ ಅದನ್ನ ನೋಡ್ಕೋತೀವಲ್ವಾ. ಈಗ ಯಾವ CM ಇದ್ರೇನು, ಯಾವ PM ಇದ್ರೆ ಏನು,
ಒಬ್ಬ ಸಾಮಾನ್ಯ ಮನುಷ್ಯನ ಕೇಳಿದ್ರೆ ನನಗೆ ಹೊಟ್ಟೆ, ಊಟ, ಬಟ್ಟೆ, ಮನೆ ಸೌಕರ್ಯ ನನಗೆ ಸಿಗುತ್ತಾ ಅಷ್ಟು ನನ್ನ ಜಾತಕಲ್ಲಿ ನೋಡ್ಕೊಂಡು ಹೋಗ್ತೀವಿ. ಯಾರಿದ್ರೇನು, ಯಾರು ರಾಜ ಆದ್ರೇನು, ಯಾರು ಮಂತ್ರಿ ಆದ್ರೇನು. ಜ್ಯೋತಿಷ್ಯರು ಬಹಳ ವಿಶ್ಲೇಷಣೆ ಮಾಡ್ಬಿಡ್ತಾರೆ. ನೆಕ್ಸ್ಟ್ ಟೈಮ್ ಇರೋದಿಲ್ಲ. ನಾನು ಎಲ್ಲರೂ ನೋಡ್ತಾ ಇರ್ತೀನಿ. ಅದ್ರ ಅವಶ್ಯಕತೆ ಏನಿದೆ? ಈಗ ಗ್ರಹಗಳು ಬರ್ತಾ ಇದ್ದಂಗೆ, ಮುಂದೆ ಬರ್ತಾ ಇದ್ದಂಗೆ ಅವ್ರವ್ರ ಜಾತಕಕ್ಕೆ ಇನ್ನೊಬ್ರು ಬರ್ತಾರೆ, ಕುತ್ಕೋತಾರೆ, ಆಳ್ತಾರೆ, ಇನ್ನೊಬ್ರು ಬರ್ತಾರೆ, ಕುತ್ಕೊಳ್ತಾ ಇರ್ತಾರೆ. ಸೊ ವಾಟ್ ವಿಲ್ ಚೇಂಜ್? ವಾಟ್ ಹ್ಯಾಸ್ ಚೇಂಜ್ ಫಾರ್ ಯು? ಅವ್ರ ಕೆಲಸದಲ್ಲಿ ಒಳ್ಳೇದಿತ್ತು ಅಂದ್ರೆ ಒಳ್ಳೆ ಕಾರ್ಯ ಮಾಡ್ತಾರೆ, ಕೆಟ್ಟ ಕಾರ್ಯ ಇತ್ತು ಅಂದ್ರೆ ಕೆಟ್ಟ ಕಾರ್ಯ ಮಾಡ್ತಾರೆ. ಅದನ್ನ ನೋಡ್ತೀವಿ. ಯಾರು ರಾಜ ಆಗಿದ್ರು ಕೂಡ ಕೊರೋನಾನ ಯಾರು ಕಂಟ್ರೋಲ್ ಮಾಡೋಕ್ಕಿಲ್ಲ, ಯಾರು ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಎಂಥ ರಾಜ ಆದರೂ ನೋ, ವಿಧಿನ ಕಂಟ್ರೋಲ್ ಮಾಡೋಕೆ ಯಾರ ಕೈಲೂ ಆಗಲ್ಲ, ಕರ್ಮನ ಕಂಟ್ರೋಲ್ ಮಾಡೋಕೆ ಯಾರು ಕೈಲೂ ಆಗಲ್ಲ. ಒಂದು ಬ್ರೇಕ್ ಆದ್ಮೇಲೆ ವಾಪಸ್ ಬರೋಣ. ಓಕೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್. ಸೊ ಬೇಸಿಕ್ಲಿ ಈ ಮಾಟ, ಮಂತ್ರ, ತಂತ್ರ ಇದರಿಂದ ಏನಾಗ್ತಾ ಇದೆ, ಈ ನಮ್ಮ ಒಳ್ಳೆ ಸಬ್ಜೆಕ್ಟ್ನ ಹಾಳು ಮಾಡ್ಕೋತಾ ಇದೀವಿ. ನಿಜವಾಗ್ಲೂ ಹಾಳು ಮಾಡ್ಕೋತಾ ಇದೀವಿ. ಇಂಥದ್ದನ್ನೆಲ್ಲ ನಾವು ತುಂಬ ಬಿಲೀಫ್ ಮಾಡಿ ತೋರಿಸಿ ಮಾಡಬೇಕು, ಅದೆಲ್ಲ ತಪ್ಪು. ಅಸ್ಟ್ರಾಲಜಿ ಟ್ರೂತ್ ಇದೆ. ಅಸ್ಟ್ರಾಲಜಿಗೆ ಇವೆಲ್ಲ ಸೇರಿಸಿ ಅಸ್ಟ್ರಾಲಜಿನ ಹಾಳು ಮಾಡಿಕೊಂಡು ನಮ್ಮ ಕೈಯಲ್ಲಿರ್ತಕ್ಕಂಥ ಒಂದು ಒಳ್ಳೆ ಸಬ್ಜೆಕ್ಟ್ನ ವಿಚ್ ಇಸ್ ಗುಡ್ ಫಾರ್ ದಿ ಹ್ಯೂಮನ್ ಬೀಯಿಂಗ್ಸ್, ಚೆನ್ನಾಗಿದೆ. ಒಂದು ಲೈಫಲ್ಲಿ ಹೇಗೆ ಲೀಡ್ ಮಾಡಬೇಕು, ಏನಿಲ್ಲ ಏನು ಇದೆ ತೋರಿಸುತ್ತದು. ಅದನ್ನು ತೋರಿಸ್ಕೊಂಡು ನಮ್ಮ ಲೈಫ್ನ ಲೀಡ್ ಮಾಡ್ತಕ್ಕಂಥ ಒಂದು ಒಳ್ಳೆ ಅವಕಾಶ ಕಳ್ಕೊಳ್ತಾ ಇದೀವಿ ನಾವು ಫ್ಯೂಚರಲ್ಲಿ. ಇದನ್ನು ಹೆಚ್ಚು ಜನ, ಎಷ್ಟೋ ಜನ ನೀವು ಗೂಗಲ್ ಮಾಡಿ ನೋಡ್ಬೋದು. ದೇರ್ ಆರ್ ಮೆನಿ ಗ್ರೇಟ್ ಅಸ್ಟ್ರಾಲಜರ್ಸ್ ಅಬ್ರಾಡ್. ಸ್ಯಾಮ್ ಜಿಪ್ಪಿ ಗೂಗಲ್ ಮಾಡಿ, ಸ್ಯಾಮ್ ಜಿಪ್ಪಿ ಅಂತಿದ್ದಾರೆ. ನೀವು ಆರಾಮಾಗಿ ಗೂಗಲ್ ಮಾಡ್ಬೋದು, ಸ್ಯಾಮ್ ಜಿಪ್ಪಿ ಅಂತ ಮಾಡಿ. ಫೇಮಸ್ ಅಸ್ಟ್ರಾಲಜರ್, US ಕ್ರಿಶ್ಚಿಯನ್. ಅವರು ನಮ್ಮ ವೇದಿಕ್ ಅಸ್ಟ್ರಾಲಜಿನ ಅರ್ದು ಕುಡಿದಿದ್ದಾರೆ. ಅರ್ಥ ಆಯ್ತಲ್ಲ? ಆ ಥರ ಎಷ್ಟು ಬೇಕು, 1, 2, 3, 4 ಎಷ್ಟೋ ಕೋಟಿ ಜನ ಇದ್ದಾರೆ ಅಲ್ಲಿ. ಕ್ರಿಶ್ಚಿಯನ್ಸ್ ಅವರು ನಮ್ಮ ವೇದಿಕ್ ಅಸ್ಟ್ರಾಲಜಿ ಓದಿ ಅದನ್ನ ಅಲ್ಲಿ ಪ್ರಿಡಿಕ್ಷನ್ ಮಾಡ್ತಾ ಇದ್ದಾರೆ. ಅರ್ಥ ಆಯ್ತಲ್ವಾ? ಸಕ್ಕಾಪಟೆ ಜನ ಇದ್ದಾರೆ. ವಿಲಿಯಂ ಆರ್ ಲಿವೇಸಿ, ಗೂಗಲ್ ಮಾಡಿ ನೋಡಿ. ವಿಲಿಯಂ ಆರ್ ಲಿವೇಸಿ, LEVACY, ಲಿವೇಸಿ. ಗೂಗಲ್ ಮಾಡಿ ನೋಡಿ. ನಮ್ಮ ಪುರೋಹಿತರು ಯಾರು ಇಲ್ಲ, ಅಷ್ಟು ಫೇಮಸ್ ಅವರು. ವರ್ಲ್ಡ್ ವೈಡ್ ಈಸ್ ಫೇಮಸ್ ಇನ್ ವೇದಿಕ್ ಅಸ್ಟ್ರಾಲಜಿ. ನಿಮಗೆಲ್ಲ ಸರ್ಪ್ರೈಸ್ ಆಗುತ್ತೆ ಇವತ್ತು. ನಾವು ಯಾರ್ದು ಇಲ್ಲಿ ಜ್ಯೋತಿಷ್ಯರದು ಇಲ್ಲಿ ಯಾರ್ದು ಹೆಸರು ಕೇಳ್ತೀವಿ ಲೋಕಲಲ್ಲಿ, ಇಂಟರ್ನ್ಯಾಷನಲ್ ಹೆಸರುಗಳು ಕೇಳಿ, ಎಲ್ಲ ಕ್ರಿಶ್ಚಿಯನ್ ಹೆಸರು. ದೇ ಆರ್ ಪ್ರಾಕ್ಟೀಸಿಂಗ್ ವೇದಿಕ್ ಅಸ್ಟ್ರಾಲಜಿ ವರ್ಲ್ಡ್ ವೈಡ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಲಿಲಿಯಾನ್ ಟೋ, ಶಿ ಪ್ರಾಕ್ಟೀಸಸ್ ವೇದಿಕ್ ಅಸ್ಟ್ರಾಲಜಿ. ಲಾಲಾ ಡಿ, ಶಿ ಪ್ರಾಕ್ಟೀಸಸ್ ಅಸ್ಟ್ರಾಲಜಿ. ಎಷ್ಟು ಜನ ಹೇಳಬೇಕು, ಲಿಸ್ಟೇ ತಗೊಂಬಂದು ಹೇಳ್ತೀನಿ ನಾನು. ಅಷ್ಟು ಜನ ಇದ್ದಾರೆ. ದೇರ್ ಆರ್ ಮೋರ್ ದೆನ್ 200 ಪೀಪಲ್ ನನ್ನ ಹತ್ರ ಲಿಸ್ಟ್ ಇದೆ. ಅವರು ಕ್ರಿಶ್ಚಿಯನ್ಸು, US UK ಇದ್ದಾರೆ. ದೇ ಹ್ಯಾವ್ ಲರ್ನ್ಡ್ ವೇದಿಕ್ ಅಸ್ಟ್ರಾಲಜಿ ಫ್ರಮ್ ಇಂಡಿಯಾ ಅಂಡ್ ದೇ ಹ್ಯಾವ್ ಟೋಲ್ಡ್ ಮೆನಿ ಥಿಂಗ್ಸ್ ಅಬೌಟ್. ಡೇವಿಡ್ ಆರ್ ಫ್ರೇಲೆ, ಗೂಗಲ್ ಮಾಡಿ. ಡೇವಿಡ್ ಆರ್ ಫ್ರೇಲೆ ಬರ್ಕೊಂಡು ಗೂಗಲ್ ಮಾಡಿ, ನಿಮಗೆ ಆಶ್ಚರ್ಯ ಆಗುತ್ತೆ. ನಮ್ಮ ಹಿಂದುದು ನಾವು ಕಲ್ತ್ಕೊಳ್ಳೋಕ್ಕೆ ಈ ಕಾಲೆಳಿತೀವಿ ಇನ್ನೊಬ್ಬರಿಗೆ. ಆ ಫಾರಿನಲ್ಲಿರೋರು ಎಷ್ಟೆಷ್ಟೋ ದೊಡ್ಡದಾಗಿರೋರು ಎಷ್ಟೊಂದು ಇದು ಮಾಡ್ತಾರೆ. ಡೇವಿಡ್ ಆರ್ ಫ್ರಾಲೆ ಗೂಗಲ್ ಮಾಡಿ. ಇಷ್ಟು ಜನದ್ದು ಗೂಗಲ್ ಮಾಡಿ ಸಾಕು. ಇನ್ನೊಂದು 50 ಹೆಸರು ಕೊಡ್ತೀನಿ. ದೇರ್ ಆಲ್ ವೆರಿ ಬಿಗ್ ಪೀಪಲ್, ಟಾಪ್ ಇನ್ ಅಸ್ಟ್ರಾಲಜಿ, ಟಾಪ್ ಇನ್ ವೇದಿಕ್ ಅಸ್ಟ್ರಾಲಜಿ. ನಮ್ಮ ವೇದದ ಅಸ್ಟ್ರಾಲಜಿಲಿ ಟಾಪ್ ಇದ್ದಾರೆ. ವಿಲಿಯಂ ಆರ್ ಲಿವೇಸಿ ಅಂತ ಹೊಡಿರಿ, ಗೊತ್ತಾಗುತ್ತೆ. ಎಂತೆಂಥ ಪುಸ್ತಕ ಬರೆದಿದ್ದಾರೆ, ಜ್ಯೋತಿಷ್ಯದ ಗ್ರಂಥ ಬರೆದಿದ್ದಾರೆ. ಎಲ್ಲೂ ಕೂಡ ಮಠ ಮಂತ್ರ ಬರ್ದಿಲ್ಲ, ಎಲ್ಲೂ ಕೂಡ ಕಾಳಸರ್ಪದೋಷ ಬರ್ದಿಲ್ಲ. ಈ ಬೇರೆಯವರು ಇರ್ತಾರಲ್ಲ ದೇವಸ್ಥಾನದಲ್ಲಿ ಹೇಳ್ತಕ್ಕಂಥವ್ರು, ಅವರೆಲ್ಲ ಆ ಥರ ಏನೂ ಬರ್ದಿಲ್ಲ. ಪ್ಲೀಸ್ ಗೋ ಅಂಡ್ ಗೂಗಲ್ ಇಟ್. ನಾನೆಲ್ಲ ಯಂಗ್ಸ್ಟರ್ಸ್ ಕೇಳ್ತಾ ಇದ್ದೀನಿ. ವಿಲಿಯಂ ಆರ್ ಲಿವೇಸಿ ಗೂಗಲ್ ಮಾಡಿ. ಡೇವಿಡ್ ಫ್ರಾಲೆ ಅಂತ ಬರುತ್ತೆ, ಗೂಗಲ್ ಮಾಡಿ. ಸ್ಯಾಮ್ ಜಿಪ್ಪಿ ಅಂತ ಗೂಗಲ್ ಮಾಡಿ. ಬೇಕಾದಷ್ಟು ಜನ ಇದ್ದಾರೆ, ಬೇಕಾದಷ್ಟು ಜನ. ನಾನು ಇಂಡಿಯನ್ಸ್ ಹೇಳ್ತಾ ಇಲ್ಲ, ಇಂಡಿಯನ್ಸ್ ಬೇಕಾದಷ್ಟು ಜನ ಇದ್ದಾರೆ ಗೂಗಲಲ್ಲಿ ಇದರಲ್ಲಿ ಮಾಡೋರು. ಫಾರಿನ್ ನ್ಯಾಷನಲ್ಸ್ ಈ ಜ್ಯೋತಿಷ್ಯನ ಕಲ್ತು ಪ್ರತಿಯೊಂದು ಡಿಗ್ರಿ ವೈಸ್ ಹೇಳ್ತಾರೆ. ದೇ ಟಾಕ್ ಅಬೌಟ್ ಷೋಡಶ ವರ್ಗ, ದೇ ಟಾಕ್ ಅಬೌಟ್ ಮೆನಿ ಆಸ್ಪೆಕ್ಟ್. ಲಿಸ್ಟೇ ಕೊಡ್ತೀನಿ. ಅಷ್ಟು ಜನ
ಫಾರಿನಲ್ಲಿ ಈ ವೇದಿಕ್ ಅಸ್ಟ್ರಾಲಜಿ ಸಿಕ್ಕಾಪಟ್ಟೆ ನಮ್ಮ ಮನುಷ್ಯನ ಕರೆಕ್ಟ್ ವೇಲಿ ಡ್ರೈವ್ ಮಾಡ್ತಾ ಇದೆ. ಅಂಡ್ ದೇರ್ ಇಸ್ ರಿಯಾಲಿಟಿ, ಹೌ ದಿ ಲೈಫ್ ಇಸ್ ಡ್ರೈವಿಂಗ್ ಥ್ರೂ ಪ್ಲಾನೆಟ್ಸ್ ಅಂತ ಕಲಿತು ಇಂಡಿಯಾನ ಗ್ರೇಟ್, ಭಾರತನ ಗ್ರೇಟ್ ಅಂತಿದ್ದಾರೆ ಇವರೆಲ್ಲ ಈ ವೇದಿಕ್ ಅಸ್ಟ್ರಾಲಜಿನ ಕಲಿತು. ಜಾಸ್ತಿ ಜನ ಅದ್ರ ಬಗ್ಗೆ ಎಲ್ಲ ಕೇಳಲ್ಲ, ಅಂಥದನ್ನ ಎಲ್ಲೂ ನ್ಯೂಸಲ್ಲಿ ಹಾಕಲ್ಲ. ಇಂಥವರೆಲ್ಲ ನಮ್ಮ ಭಾರತದ ಸನಾತನ ಧರ್ಮದ ವೇದಗಳನ್ನು ಕಲ್ತಿದ್ದಾರೆ ಅಂತ ಬಂದು ಅವ್ರನ್ನ ಕರೆಸಿ ಇಂಟರ್ವ್ಯೂ ಮಾಡಲ್ಲ. ಅಲ್ಲಿ ಕ್ರಿಶ್ಚಿಯಾನಿಟಿ ಇರೋರು ಅವ್ರನ್ನ ಫಾಲೋ ಮಾಡ್ತಾರೆ, ತುಂಬ ಜನ ಫಾಲೋ ಮಾಡ್ತಾರೆ ಅವ್ರನ್ನ. ಅಲ್ಲಿ ಅಲ್ಲಿ ಈ ಅಗ್ನಿಹೋತ್ರ ಎಲ್ಲ ಹೇಳ್ಕೊಡ್ತಾರೆ ಅವರು. ಕ್ರಿಶ್ಚಿಯಾನಿಟಿಲಿ ಇದ್ಕೊಂಡು ದೇರ್ ಇಸ್ ಸಮ್ ಪವರ್ ಇನ್ ದಿಸ್ ಅಂತ ಹೇಳಿ ಅಗ್ನಿಹೋತ್ರನೂ ಹೇಳ್ಕೊಡ್ತಾರೆ. ಎಷ್ಟು ಜನ ಬೇಕು? ನಾನೊಂದು ದಿವಸ ಕೂತ್ಕೊಂಡು ಒಂದು ಕೆಲಸ ಮಾಡ್ತೀನಿ, ಈ ಫಾರಿನಲ್ಲಿ ಇರ್ತಕ್ಕಂಥ ವೇದ ಓದಿರ್ತಕ್ಕಂಥ ಫೇಮಸ್ ಆಗಿರ್ತಕ್ಕಂಥವ್ರದ್ದೆಲ್ಲ ಲಿಸ್ಟ್ ಮಾಡ್ತೀನಿ, ಅವ್ರ ಹೆಸರು ಹಾಕ್ತೀನಿ. ಐ ವಿಲ್ ಪುಟ್ ಎ ಲಿಸ್ಟ್ ಇನ್ ದಿ ಸ್ಕ್ರೀನ್. ಅವ್ರದ್ದೆಲ್ಲ ಹೆಸರು ನೋಡಿ ಗೂಗಲ್ ಮಾಡಿ, ನಿಮ್ಗೆ ಅವಾಗ ಸತ್ಯ ಅನ್ಸುತ್ತೆ. ಇಟ್ಸ್ ನಾಟ್ ಇಂಡಿಯನ್ಸ್, ಬೇರೆ ನ್ಯಾಷನಲ್ ಅವರು ಇದನ್ನ ಕಲ್ತು ವೆರಿ ಹೈ ಲೆವೆಲ್ ಅಲ್ಲಿ ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ. ನಾನು ಆ ಲೆವೆಲಲ್ಲಿ ಇಲ್ಲ, ಅವರು ಆ ಲೆವೆಲಲ್ಲಿ ಪ್ರಿಡಿಕ್ಷನ್ ಮಾಡ್ತಾರೆ. ದೇ ಪ್ರಿಡಿಕ್ಟ್ ವರ್ಲ್ಡ್ ಇವೆಂಟ್ಸ್. ಬಟ್ ಏನು ಅಲ್ಲಿರೋರು ಲೈಮ್ ಲೈಟ್ ಮಾಡಿಲ್ವೋ ಏನೋ ಗೊತ್ತಿಲ್ಲ. ಅವ್ರದ್ದು ವಿಡಿಯೋಸ್ಗಳು ನೋಡಿ, ನಾನು ಹೇಳಿರೋರು 4-5 ಜನದ ನೋಡಿ ಸಾಕು, ಇನ್ನೇನು ಬೇಡ. ಡೇವಿಡ್ ಫ್ರಾಲೆದ್ ನೋಡಿ, ಸ್ಯಾಮ್ ಜಿಪ್ಪಿದ್ ನೋಡಿ, ವಿಲಿಯಂ ಆರ್ ಲಿವೆಸಿದ್ ನೋಡಿ, ಸಾಕು. ಇಷ್ಟೇ ಜನದ ಸಾಕು, ಇಷ್ಟು ಜನದ ಸಾಕು. ಇನ್ನು ಬೇಕಾದಷ್ಟು ಜನ ಇದ್ದಾರೆ. ಇನ್ನು ಕಮ್ಮಿ ಅಂದ್ರೆ 25 ಜನದ ಕೊಡ್ತೀನಿ. ಹೂ ಆರ್ ಆಲ್ ಅದರ್ ನ್ಯಾಷನಲ್ ಹೂ ಹ್ಯಾವ್ ಕಮ್ ಅಂಡ್ ಲರ್ನ್ಡ್ ವೇದಿಕ್ ಅಸ್ಟ್ರಾಲಜಿ ಥ್ರೂ ಕಾಂಪಿಟೇಟಿವ್ ಗುರು, ಒಳ್ಳೆ ಗುರುಗಳಿಂದ ಕಲಿತು ಅವರು ಇದನ್ನ ಇನ್ನೂ ಅಧ್ಯಯನ ಮಾಡಿ ದೇರ್ ಓನ್ ವೆಬ್ಸೈಟ್ನ ಮಾಡಿ ದೇರ್ ಇಸ್ ಸಮಥಿಂಗ್ ಟ್ರೂತ್ ಇನ್ ಇಂಡಿಯನ್ ವೇದಿಕ್ ಅಸ್ಟ್ರಾಲಜಿ ಅಂತ ಹೇಳಿ ಖಡಾಖಂಡಿತವಾಗಿ ಹೇಳ್ತಾರೆ. ಲಾಡಾ ಅಂತ ಒಬ್ಳಿದ್ದಾರೆ, ಗೂಗಲ್ ಮಾಡಿ, ಲಾಡಾ ಅಂತ ಬರ್ತಾರೆ ಒಬ್ರು. ಬ್ಯೂಟಿಫುಲ್ ಆಗಿ ಲಗ್ನದಿಂದ ಏನೇನು ಗ್ರಹ ಎಲ್ಲೆಲ್ಲಿದ್ರೆ ಏನೇನು ಫಲ ಫಸ್ಟ್ ಕ್ಲಾಸ್ ಆಗಿ ಹೇಳ್ತಾರೆ. ಲಾಡಾ ಎಷ್ಟು ಜನ ಬೇಕು ನಿಮಗೆ? ಎಷ್ಟು ಜನ ಬೇಕು? ನಮ್ಮ ಇಂಡಿಯನ್ ಜ್ಯೋತಿಷ ಹೇಳ್ತಾರಲ್ಲ ಅಬ್ರಾಡಲ್ಲಿ ಬೇಕಾದಷ್ಟು ಜನ ಇದ್ದಾರೆ. ಅವ್ರು ದೇ ಹ್ಯಾವ್ ಗಾಟ್ ಎ ವೆರಿ ಗುಡ್ ಮಾಸ್ಟರ್. ಅವರೆಲ್ಲ ಬಂದು 10 ವರ್ಷದ ಹಿಂದೆನೇ ಇದನ್ನೆಲ್ಲ ಕಲ್ತು ಹೋಗಿರೋರು. ಇವರೆಲ್ಲ ಫೇಮಸ್, ಇವರೆಲ್ಲ ಸಿಕ್ಕಾಪಟ್ಟೆ ಫೇಮಸ್, ವರ್ಲ್ಡ್ ವೈಡ್ ಫೇಮಸ್ ಇದ್ದಾರೆ. ಬಟ್ ಎಷ್ಟೋ ಜನಕ್ಕೆ ಇಲ್ಲಿ ಜ್ಯೋತಿಷ ನೋಡಿರೋರು ತೋರಿಸಿರೋರಿಗೆ ಈ ಥರ ಎಲ್ಲ ಆ ಥರ ಎಲ್ಲ ದೊಡ್ಡ ದೊಡ್ಡ ಮಹಾನ್ ಗುರುಗಳು ಆ ಕಡೆ ಇದ್ದಾರೆ, ವೆಸ್ಟಲ್ಲಿದ್ದಾರೆ, US ಅಲ್ಲಿದ್ದಾರೆ, UK ಅಲ್ಲಿದ್ದಾರೆ. ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ನಾವು ಇವತ್ತಿಂದಾದರೂ ನಮ್ಮ ಬೇರೆ ರಾಷ್ಟ್ರಗಳಲ್ಲಿ ಕಲ್ತಿರ್ತಕ್ಕಂಥ ಬೇರೆ ಒಂದು ಪಂಥದವರು ಕಲ್ತಿರ್ತಕ್ಕಂಥದ್ದನ್ನು ನಾವನ್ನ ನೋಡಿ ಮೆಚ್ಚಿ, ಅಂಥ ಪಂಥದವರು ಇದನ್ನು ಮೆಚ್ತಾ ಇದ್ದಾರೆ ಅಂದರೆ ನಾವು ಇದನ್ನು ಹೀಯಾಳಿಸಿ ಕಾಲೆಳೆದು ಐ ಡೋಂಟ್ ಬಿಲೀವ್ ಅಂತ ಹೇಳೋದು, ಅವರು ಕಲ್ತು ಲೆಟ್ ಮಿ ಸಿ ವಾಟ್ ಇಸ್ ದೇರ್ ಅಂತಲೇ ಬಂದಿರೋದು. ಏನಿದು ಆಲ್ ಇಂಡಿಯನ್ಸ್ ಜ್ಯೋತಿಷ್ಯ ಅದು ಹೇಳ್ತಾರೆ, ಲೆಟ್ ಮಿ ಕಮ್ ಅಂಡ್ ಸಿ ಇಸ್ ಇಟ್ ರಿಯಲ್. ಅವರೆಲ್ಲ ಬಂದು ಎಕ್ಸ್ಪೆರಿಮೆಂಟ್ ಮಾಡಿ ಕಲ್ತು ಹೋಗಿದ್ದಾರೆ. ಅಲ್ಲಿ ಅವ್ರದೇ ಒಂದು ಕಮ್ಯುನಿಟಿ ಮಾಡಿದ್ದಾರೆ, ಅಲ್ಲೇ ಹೇಳ್ಕೊಡ್ತಾ ಇದ್ದಾರೆ ಜ್ಯೋತಿಷ್ಯನ. ಅಂಡ್ ದೇ ಆರ್ ಸ್ಟಾರ್ಟಿಂಗ್ ಬಿಲೀವಿಂಗ್. ನಮ್ಗೆ ಯಾವಾಗಲೂ ಏನು ಗೊತ್ತಾ, ವೆಸ್ಟಿಂದ ಬಂದ್ರೇ ನಮ್ಗೆ ತೀರ್ಥ. ವೆಸ್ಟ್ ಅವರು ಅಸ್ಟ್ರಾಲಜಿ ಇಸ್ ಟ್ರೂತ್ ಅಂತ ನಾಳೆ ಹೇಳ್ಬಿಡ್ಲಿ, ಇರೋ ಯಂಗ್ಸ್ಟರ್ಸ್ ಎಲ್ಲ ಎದ್ದು ಬಿಡ್ತಾರೆ. ವೆಸ್ಟ್ ಅವ್ರು ಹೇಳಿದ್ರ, ಅಮೆರಿಕನ್ಸ್ ಹೇಳಿದ್ರ, ಹಂಗಾರೆ ಗ್ಯಾರಂಟಿ. ಹೌದು, ಇಲ್ಲಿರೋನೇ ಇಲ್ಲೇ ಹೇಳಿದ್ರೆ ತಪ್ಪದು. ಅಲ್ಲಿ ಹೋಗಿ ಅಲ್ಲಿ ಬೆಳೆದು ಅಲ್ಲಿ ಅಮೆರಿಕಾ ಹ್ಯಾಸ್ ಅಪ್ರೂವ್ಡ್ ದಟ್ ಅಸ್ಟ್ರಾಲಜಿ ಹ್ಯಾಸ್ ಗಾಟ್ ಸಮ್ ಟ್ರೂತ್ ಅಂತ ಒಬ್ರು ಏನೋ ರೆಸೊಲ್ಯೂಷನ್ ಪಾಸ್ ಮಾಡ್ಬಿಟ್ರೆ, ವಿ ನೌ ಬಿಲೀವ್. ಹಿಂಗಾಗಿದೆ. ಸೊ ಅಸ್ಟ್ರಾಲಜಿ ಇಸ್ ನೌ ಪೇಟೆಂಟೆಡ್ ಇನ್ ಅಮೆರಿಕಾ ಅಂತ ಬರೋ ದಿವಸನೂ ಬರುತ್ತೆ ನೋಡಿ, ನಮ್ಮ ಕೈಗೆ ಅದು ಸಿಗಲ್ಲ. ದಿ ಸೋ ಕಾಲ್ಡ್ ವೇದಿಕ್ ಅಸ್ಟ್ರಾಲಜಿ ಟುಮಾರೋ ಇಸ್ ಪೇಟೆಂಟೆಡ್ ಅಂಡರ್ ಅಮೆರಿಕಾ ಅಂತ ಬರದೇ ಇರೋ ದಿವಸನೂ ಇರಲ್ಲ, ನನಗೆ ಗೊತ್ತಿದೆ. ಅದು ಹಾಗೆ ಆಗುತ್ತೆ. ಬಿಕಾಸ್ ದಿ ರಿಯಲ್ ಸೈನ್ಸ್ ಎಲ್ಲ ಅಲ್ಲೋಗ್ತಾ ಇದೆ, ಏನು ಮಾಡೋಕ್ಕಾಗಲ್ಲ. ಎಷ್ಟೊಂದು ಪೇಟೆಂಟೆಡ್ ಮಾಡ್ತಾ ಇದೀವಿ ನಾವು, ಅವರು ಪೇಟೆಂಟೆಡ್ ಮಾಡಿಬಿಡ್ತಾರೆ. ಇದನ್ನು ನಮ್ಗೆ ಯಾರು ಪೇಟೆಂಟೆಡ್ ಮಾಡಲ್ಲ, ಇದನ್ನು ಕಲಿಸೋದು ಇಲ್ಲ, ಇದನ್ನ ಯಾವ ಸರ್ಕಾರನೂ ಹೇಳಲ್ಲ, ಇದನ್ನ ಒಂದು ಸಬ್ಜೆಕ್ಟ್ ಆಗಿ ಮಾಡಿ ಅಂತಲೂ ಹೇಳಲ್ಲ. ಯಾವುದೋ ಕೆಲವು ಯೂನಿವರ್ಸಿಟಿ ಇದೆ, ಅವ್ರ ಪಾಪ ಅನುದಾನ ಸಿಗ್ತಾ ಇಲ್ವೋ, ಅಥವಾ ಬಂದಲ್ಲಿ ಸಮಯದ ಅಭಾವದಿಂದ ಅವ್ರಿಗೆ ಸ್ಟೂಡೆಂಟ್ಸ್ ಬರ್ತಾ ಇಲ್ವೋ, ಅಥವಾ ಇದರಲ್ಲಿ ಲೈವ್ಲಿಹುಡ್ ಮಾಡೋದು ಕಷ್ಟ, ಅಷ್ಟೆಲ್ಲ ವರ್ಷ ಓದಿ ಅಂತ ಇರ್ಬೋದೇನೋ, ಅಥವಾ ಇಲ್ಲಿ ಬೇಕಾಗಿರೋದೇ ಸುಳ್ಳು ಹೇಳಬೇಕಾಗಿರೋದು, ಸುಳ್ಳು ಹೇಳಿದ್ರೇ ದುಡ್ಡು ಸಿಗುತ್ತೆ ಅಂತ ಗೊತ್ತು. ನಿಮ್ಮ ಮದುವೆ ಲೇಟ್ ಅಮ್ಮ, 2 ವರ್ಷ ಆಗುತ್ತೆ, ಸ್ವಲ್ಪ ಲೇಟ್ ಆಗುತ್ತಮ್ಮ ಅಂತ ಹೇಳಿ ಕಳಿಸಿದ್ರೆ ದುಡ್ಡು ಯಾರಿಗೆ ಕೊಡ್ತಾರೆ? ದುಡ್ಡು ಯಾರು ಕೊಡಲ್ಲ. ಒಂದೇ ವಿಚಾರ ಹೇಳಬೇಕಾಗಿರೋದಲ್ಲಿ, ಪೂಜೆ ಮಾಡಿಸಮ್ಮ ಒಂದು 20,000 ಹಾಕಿ ಇಲ್ಲಿಡು, ಆಗ್ಬೋದು. ಆ ಕಾನ್ಫಿಡೆನ್ಸ್ ದುಡ್ಡು ಇಟ್ಬಿಟ್ಟು ಮಾಡಿಸ್ಬೇಕು, ಆಗಲೇ ಆಗದೆ ಹೋಗ್ಲಿ ಮಾಡಿಸ್ಬಿಡ್ಬೇಕು. ನಿಜವಾದ ಶಾಸ್ತ್ರ ಹೇಳಿ ಹಿಂಗಿದೆ
ದೇರ್ ಇಸ್ ಓನ್ಲಿ ಎ ಡಿಸ್ಕಷನ್ ವಿಚ್ ಹ್ಯಾಸ್ ಟು ಹ್ಯಾಪನ್ ಬೇಸ್ಡ್ ಆನ್ ದಿ ಹಾರೋಸ್ಕೋಪ್ಸ್. ಅಷ್ಟೇ ಮಾಡೋದು. ಮ್ಯಾರೇಜ್ ಇಸ್ ಡಿಲೇಡ್, ಚೈಲ್ಡ್ ಬರ್ತ್ ಡಿಲೇಡ್, ಇಂಥ ಟೈಮಲ್ಲಿ ಆಗುತ್ತೆ. ಕೆಲವು ಮಂತ್ರನೋ ತಂತ್ರನೋ ಹೇಳ್ಕೊಳ್ಳಿ, ನಮ್ಮ ಹತ್ರ ಎಲ್ಲ ಇದೆ. ಇಷ್ಟೆಲ್ಲ ಇದ್ದಿದ್ರೆ ಯಾಕೆ IVF ಇಷ್ಟೊಂದು ಇದೆ ಬೆಂಗಳೂರಲ್ಲಿ? ಇವರೆಲ್ಲ ಪೂಜೆ ಮಾಡಿಸೋರು ಇಷ್ಟೊಂದು ಯಾಕೆ IVF ಇದೆ? ಕೋರ್ಟ್ ಬೇರೆ ಯಾಕೆ ಇಷ್ಟೊಂದಿದೆ? ಗುಣಮಿಲನ ಮಾಡಿರ್ತಕ್ಕಂಥದ್ದೇ ಕೇಸ್ಗೆ ಹೋಗ್ಬಿಟ್ಟಿದೆ, ಕೋರ್ಟ್ಗೆ ಹೋಗ್ಬಿಟ್ಟಿದೆ. ಗುಣಮಿಲನ 36ಕ್ಕೆ 36 ಬಂದಿದೆ, 33 ಬಂದಿದೆ. ನಮ್ಗಳಿಗೆಲ್ಲ ದೋಷ, ನಮ್ಗಳೆಲ್ಲ ಡಿಲೇ. ಬೇರೆ ಕಂಟ್ರೀಸಲ್ಲಿ ಇರ್ತಕ್ಕಂಥ ಮನುಷ್ಯರಿಗೆ ಯಾವುದೂ ದೋಷ ಇಲ್ವಾ? ಏನೂ ಇಲ್ವಾ? ಅವ್ರೇನು ಮಾಡ್ತಾರೆ ದೋಷ ಪರಿಹಾರಕ್ಕೆ? ಇಷ್ಟೊಂದೆಲ್ಲ ದೋಷ ಪರಿಹಾರ ಮಾಡಿದ್ರು ಕೂಡ ನಾವು ವಿ ಆರ್ ಇನ್ ದಿ ಸೇಮ್ ಬೋಟ್. ನಿಮಗೆ ಲಕ್ಷ್ಮೀ ಪ್ರಾಪ್ತಿ ಆಗಿಲ್ಲ, ಅದಕ್ಕೆ ದುಡ್ಡಿಲ್ಲ ಅಂದ್ಬಿಡ್ತೀವಿ. ಸೊ ಅಮೇರಿಕನ್ಸು ಆಸ್ ಎ ಕಂಟ್ರಿ ದೇ ಆರ್ ವೆರಿ ರಿಚ್. ಇಲ್ಲಿ ಇಷ್ಟೊಂದು ಲಕ್ಷ್ಮೀ ಆರಾಧನೆ ಮಾಡಿದೀವಿ, ಬೆಳಗ್ಗೆ ಆದರೆ ಲಕ್ಷ್ಮೀ ದೀಪ ಹಚ್ತೀವಿ. ಲಕ್ಷ್ಮಿ ಇಲ್ಲಿ ಯಾಕೆ ನೆಲೆಸಿಲ್ಲ? ದೇರ್ ಇಸ್ ರಿಚ್ನೆಸ್ ಇನ್ ಅವರ್ ಕಲ್ಚರ್. ಎಲ್ಲರೂ ಕೂಡ ಮೆಜರ್ ಮಾಡ್ತಾರಲ್ಲ, ದುಡ್ಡು ಅಂತ ಮೆಜರ್ ಮಾಡ್ತಾರಲ್ಲ, ಅದನ್ನ ನಾನು ಹೇಳ್ತಾ ಇರೋದು. ಆರ್ಥಿಕ ಪರಿಸ್ಥಿತಿನ ಮೆಜರ್ ಮಾಡ್ತಾರಲ್ಲ, ಅದನ್ನ ನಾನು ಹೇಳಿದ್ದು. ವಿ ಆರ್ ರಿಚ್ ಇನ್ ಎವ್ರಿಥಿಂಗ್, ಎವ್ರಿ ಅದರ್ ಆಸ್ಪೆಕ್ಟ್. ಬಟ್ ಆದರೆ ಮೆಜರ್ ಮಾಡೋದು ಎಲ್ಲರೂ ಎಲ್ಲ ಕಂಟ್ರಿನ ಏನು GDP ಮೆಜರ್ ಮಾಡ್ತಾರೆ. ನಮ್ಮ GDP ಹೆಂಗಿದೆ, ಅವ್ರ ಕಂಟ್ರಿ GDP ಹೆಂಗಿದೆ ಅದು ನೋಡ್ತಾರೆ. ಸೊ ದೇರ್ ಇಸ್ ನಥಿಂಗ್ ಕಾಲ್ಡ್ ಲಕ್ಷ್ಮಿ ನಮಗೊಲಿತಾರೆ, ಲಕ್ಷ್ಮಿ ಅವ್ರಿಗೊಲ್ದಿದ್ದಾರೆ. ದೇರ್ ಇಸ್ ನಥಿಂಗ್ ಕಾಲ್ಡ್ ಒಲಿಯೋದು ಅನ್ನೋದು ಏನಿಲ್ಲ ಅಲ್ಲಿ. ಎವ್ರಿಥಿಂಗ್ ಇಸ್ ಕರ್ಮ ಬೇಸ್ಡ್. ನಿಮಗೆ ಹಣ ಬರಬೇಕು ಅಂತಂದ್ರೆ ನೀವು ಲಕ್ಷ್ಮಿನೇ ಆರಾಧನೆ ಮಾಡಬೇಕು ಅಂತ ಏನಿಲ್ಲ. ಸೊ ಲಕ್ಷ್ಮಿ ಆರಾಧನೆ ಮಾಡ್ದಲೇ ಬಿಲ್ ಗೇಟ್ಸ್ ರಿಚ್ ಆಗಿದ್ದಾರೆ. ಲಕ್ಷ್ಮಿ ಆರಾಧನೆ ಮಾಡ್ದಲೇ ಅಲ್ಲಿ ಸಾಕಷ್ಟು ಜನ ರಿಚ್ ಕ್ಲಾಸ್, ಟಾಪ್ 10 ವೆಲ್ತಿಯೆಸ್ಟ್ ಪರ್ಸನ್ ಇನ್ ದಿ ವರ್ಲ್ಡ್ ಅಂತ ತಗೊಂಡ್ರೆ 1 ರಿಂದ 10 US ಅಲ್ಲೇ ಇದ್ದಾರೆ. 1 ರಿಂದ 10 US ಅಲ್ಲೇ ಇದ್ದಾರೆ. ಹೆಸರುಗಳೆಲ್ಲ ನೋಡಿದ್ರೆ ಎಲ್ಲ ಕ್ರಿಶ್ಚಿಯನ್ ಹೆಸರುಗಳೇ. ಅವ್ರು ಯಾವತ್ತೂ ಲಕ್ಷ್ಮಿ ಆರಾಧನೆ ಮಾಡಿಲ್ಲ. ಹಂಗಂದ್ಬಿಟ್ಟು ಲಕ್ಷ್ಮಿ ಆರಾಧನೆ ಮಾಡೋರ್ಗೆ ಮಾತ್ರ ಕೊಡುತ್ತಾ? ನೋ. ದೇರ್ ಇಸ್ ಸಮಥಿಂಗ್ ಕಾಲ್ಡ್, ನಮ್ಮ ಋಷಿಗಳು ಕೊಟ್ಟಿರ್ತಕ್ಕಂಥದ್ದು ಒಂದು, ದೇರ್ ಇಸ್ ಸಮಥಿಂಗ್ ಕಾಲ್ಡ್ ದಿ ಪ್ಲಾನೆಟರಿ ಪೊಸಿಷನ್ಸ್ ವಿಚ್ ಎಫೆಕ್ಟ್ಸ್ ಎವ್ರಿಬಡಿ, ಇಸ್ ಇರ್ರೆಸ್ಪೆಕ್ಟಿವ್ ಆಫ್ ರಿಲಿಜನ್, ಕ್ರೀಡ್ ಅಂಡ್ ಕ್ಯಾಸ್ಟ್ ಅಂತ ಹಾಕಿದ್ದಾರೆ ನಮ್ಮ ಋಷಿಗಳು. ಅದನ್ನ ಮರ್ತೋಗಿದೀವಿ ನಾವು. ಮಾನವ ಕುಲಕ್ಕೆ ಅಂತ ಕೊಟ್ಟಿರೋದು ಅದನ್ನ. ಈ ಜಾತಿ ಆ ಜಾತಿ ಅಂತ ಕೊಟ್ಟೇ ಇಲ್ಲ, ನಿಜವೂ ಕೊಟ್ಟಿಲ್ಲ. ಅಸ್ಟ್ರಾಲಜಿ ಎಫೆಕ್ಟ್ಸ್ ಎವ್ರಿಬಡಿ ಅಂತ ನಾವು ಹೇಳೋದಷ್ಟೇ. ಇದು ಅದು ಅದು ಇದು ಅನ್ನೋದಲ್ಲ. ಅವನ ಕರ್ಮ ಚೆನ್ನಾಗಿತ್ತು ಅಂದ್ರೆ ಎಲ್ಲೋ ಒಂದ್ ಕಡೆ ಹುಟ್ಟುತ್ತಾನೆ, ಎಲ್ಲೋ ಒಂದ್ ಕಡೆ ಬೆಳಿತಾನೆ, ಎಲ್ಲೋ ಒಂದ್ ಕಡೆ ಮಾಡ್ತಾನೆ. ಆಫ್ರಿಕನ್ ಕಂಟ್ರೀಸ್ ಅಲ್ಲಿ ಎಷ್ಟೋ ರಿಸೋರ್ಸಸ್ ಇದೆ. ಬರೀ ಫೈಟಿಂಗ್ ಆ ಕಂಟ್ರಿಲಿ, ವಾರ್ ಟೋರ್ನ್ ಕಂಟ್ರೀಸ್ ಅಂತಾನೆ ಕರೀತಾರೆ. ಎಲ್ಲ ಸಮೃದ್ಧಿಯಾಗಿದೆ ಆಫ್ರಿಕಾದಲ್ಲಿ, ಆದ್ರೂ ಕೂಡ ಆ ಕಂಟ್ರಿಲಿ ಹುಟ್ಟತಕ್ಕಂಥವ್ರು ಕರ್ಮದಿಂದ ಅಲ್ಲಿ ಹುಟ್ಟಿ ಅಲ್ಲಿ ಏನೋ ಸಫರ್ ಮಾಡ್ತಾರೆ. ತುಂಬಾ ಪುಣ್ಯವಂತರು ಯಾವುದೋ ಒಂದು ಒಳ್ಳೆ ದೇಶ, ಒಳ್ಳೆ ಸಫೆಸ್ಟಿಕೇಟೆಡ್ ಇದ್ರೆ ಹುಟ್ಟುತ್ತಾರೆ ಅಂತ ಕರ್ಮದಲ್ಲಿ ಬರ್ದಿದೆ. ಇಲ್ಲಿ ಬ್ಯಾಡ್ ಅಂತ ಹೇಳ್ತಾ ಇಲ್ಲ, ಇಲ್ಲೂ ಗುಡ್ಡೆ. ನಾವು ಇಲ್ಲಿ ಹುಟ್ಟಿರೋದು ಬ್ಯೂಟಿಫುಲ್, ವಿ ಆರ್ ಹ್ಯಾಪಿ, ವಿ ಆರ್ ಆಲ್ ಆರ್ ಹ್ಯಾಪಿ. ಬಟ್ ಆದರೆ ಯಾವುದೋ ಒಂದು ತಗೊಂಡ್ಬಂದು ನಿಮ್ಗೆ ಕಷ್ಟಗಳು ಇಲ್ಲಿಂದ ಬರ್ತಾ ಇದೆ ಅಂತ ಅದನ್ನ ಇಂಪೋಸ್ ಮಾಡೋದು ಬೇಡ ಅಂತ ನಾನು ಹೇಳೋದು. ನಿಮಗೆ ಮಾಟ ಮಂತ್ರದಿಂದ ಹಿಂಗಾಗಿದೆ, ಅದನ್ನು ವಿ ಆರ್ ಇಂಪೋಸಿಂಗ್. ಈ ಗ್ರಹಗಳಿಂದ ಹಿಂಗಾಗಿದೆ, ಇಂಪೋಸಿಂಗ್. ನೋ ಇಂಪೋಸಿಂಗ್. ಇಂಪೋಸ್ ಮಾಡ್ತಾ ಇರೋದೇ ಇಟ್ ಈಸ್ ಬಿಕಮ್ ನೆಗೆಟಿವ್. ಇಂಪೋಸ್ ಮಾಡ್ದಲೆ ಆಸ್ ಈಸ್ ಆನ್ ವೇರಿ ಬೇಸಿಸ್ನ ನಾವು ಅಸ್ಟ್ರಾಲಜಿನ ನಾವು ಮುಂದಿಟ್ರೆ ಸಮಾಜ ಅದನ್ನು ತಗೊಳುತ್ತೆ. ಅದನ್ನ ಒಂದು ದೇರ್ ಇಸ್ ಸಮ್ ಗಾಡ್. ನಾನು ಆಲ್ರೆಡಿ ಹೇಳಿದ್ದೀನಿ, ಒಂದು $ಅಲ್ಲೂ ಬರೆದಿಟ್ಟಿದೆ ವಿ ಬಿಲೀವ್ ಇನ್ ಗಾಡ್ ಅಂತ. ಅವರೂ ಬಿಲೀವ್ ಮಾಡಿ ಇದು ಅವರು ಹೈಯೆಸ್ಟ್ ಕರೆನ್ಸಿ ಮೇಲೆ ಪ್ರಿಂಟ್ ಹೊಡೆದಿದ್ದಾರೆ. ನಮ್ದ್ರಲ್ಲಿ ಪ್ರಿಂಟ್ ಇದೆಯಲ್ಲ, ನಾನು ಓದಿಲ್ಲ, ಪ್ರಿಂಟ್ ಇಲ್ಲ ಅಲ್ಲೆಲ್ಲೂ ನಂಗೆ ಗೊತ್ತಿರೋ. ನಾನು ಎಲ್ಲ ಕಡೆ ತಿರುಗಿಸಿ ನೋಡಿದ್ದೀನಿ, ದೇವರ ಹೆಸರಲ್ಲಿ ಅಂತ ಎಲ್ಲೂ ಅಲ್ಲಿ ಹಾಕಿಲ್ಲ. ಬಟ್ ವಿ ಬಿಲೀವ್ ಇನ್ ಗಾಡ್ ಅಂತ ಅಲ್ಲಿತ್ತು, ಇಲ್ಲಿ ನಂಗೆ ಗೊತ್ತಿಲ್ಲ. ಸೊ ಬಿಲೀಫ್ ಸಿಸ್ಟಮ್ಮು ಅಲ್ಲೂ ಇದೆ, ಇಲ್ಲೂ ಇದೆ, ಎಲ್ಲ ಕಡೆನೂ ಇದೆ. ಸೊ ನಮ್ದು ಬೆಸ್ಟ್ ಅಂತ ಹೇಳಿ ಏನಕ್ಕೆ ಹೇಳ್ತೀನಿ ಅಂದರೆ, ವಿ ಶೋ ದಿ ವೇ ಆಫ್ ಲೈಫ್ ಅಂತ ಹೇಳ್ತೀನಿ ಅಷ್ಟೇ. ವಿ ಶೋ ದಿ ವೇ ಆಫ್ ಲೈಫ್. ಸೊ ಮಾಟ ಮಂತ್ರ ಆಗಿದೆ, ಅದಾಗಿದೆ, ಇದಾಗಿದೆ ಅನ್ನೋದೆಲ್ಲ ಸ್ವಲ್ಪ ಅಲ್ಪ ಪ್ರಮಾಣದಲ್ಲಿ ಇಟ್ಕೊಳ್ಳಿ. ಆದರೂ ಕೂಡ ಆಯಿತು, ಅದಾಗಿದೆ ಏನೋ, ಈಗ ಜನಕ್ಕೆಲ್ಲ ಇಮಿಡಿಯೇಟ್ ಆಗಿ ಏನು ಬೇಕು, ದೇ ವಾಂಟ್ ಸಮ್ ರೆಮಿಡಿ ಬೇಕು. ಶಾಸ್ತ್ರದಲ್ಲಿ ಒಂದು ಹೇಳಿದ್ದಾರೆ, ಎಲ್ಲ ಗ್ರಹದಲ್ಲೂ ಒಂದು ಸ್ಟ್ರಾಂಗ್ ಗ್ರಹ ಇದೆ, ಮಾಟ ಮಂತ್ರ ಓಡಿಸೋಕೆ ಒಂದು ಗ್ರಹ ಇದೆ ಅಂತ ಹೇಳಿದ್ದಾರೆ. ತುಂಬ ಜನಕ್ಕೆ ಆಶ್ಚರ್ಯ ಆಗ್ಬೋದು. ಯಾವ ಗ್ರಹ ಇರ್ಬೋದು ಯೋಚನೆ ಮಾಡಿ. ಮಾಟ ಮಂತ್ರ ಏನಾರು ಆಗಿದ್ರೆ ಓಡಿಸೋಕೆ ಒಂದು ಗ್ರಹ ಇದೆ, ಬ್ಯೂಟಿಫುಲ್ ಗ್ರಹ. ಯಾವ ಗ್ರಹ? ಸೂರ್ಯನ, ಗುರುನ, ಬುಧನ, ಶುಕ್ರ, ವೀನಸ್.
ಈಸ್ ದಿ ಪ್ಲಾನೆಟ್. ಯಾಕಂದ್ರೆ ದೇವಗುರು ದೈತ್ಯಗುರು ಅಂತ ಹೇಳಿದ್ದಾರೆ. ದೈತ್ಯಗುರು ಆಗಿರ್ತಕ್ಕಂಥ ಶುಕ್ರಾಚಾರ್ಯ ಹೆಡ್ಸ್ ಆಲ್ ದಿಸ್ ಪೀಪಲ್, ನೆಗೆಟಿವ್ ಪೀಪಲ್ ಅಂತ ಹೇಳ್ತಾನೆ. ಅವನು ಅವ್ರಿಗೂ ಕೂಡ ಸಂಜೀವಿನಿ ಕೊಟ್ಟು ಏನೋ ಉದ್ಧಾರ ಮಾಡಕ್ಕೆ ಹೋದಾಗ ಅವ್ನಿಗೇನೋ ಪ್ರಾಬ್ಲಮ್ ಆಯಿತು ಅಂತ ನಮ್ಮ ಕಥೆಗಳಲ್ಲಿ ಹೇಳಿದ್ವಿ. ಸೊ ದೈತ್ಯಗುರು ಆಗಿರ್ತಕ್ಕಂಥ ಶುಕ್ರಾಚಾರ್ಯ ಹೋಲ್ಡ್ಸ್ ಸಮ್ ಸಂಜೀವಿನಿ ಕೆಲವು ಜನಕ್ಕೆ. ಅದಕ್ಕೆ ಈಸಿಯಾಗಿ ಹೇಳಿರ್ತಕ್ಕಂಥದ್ದು, ಮನೆಯಲ್ಲಿ ಗಂಧವನ್ನು ಹಚ್ಕೊಂಡ್ರೆ, ಗಂಧವನ್ನು ಪ್ರತಿನಿತ್ಯ ಹಚ್ಕೊಂಡ್ರೆ ಯಾವ ಮಾಟ ಮಂತ್ರನೂ ಆಗೋದಿಲ್ಲ. ಸಿಂಪಲ್. ಅದೂ ಇಲ್ಲ ಅಂತಂದ್ರೆ ಒಂದು ಪರ್ಫ್ಯೂಮ್ ಹಚ್ಕೋಬೇಕು. ಪರ್ಫ್ಯೂಮ್ಸ್ ಹಾಕೋಬೇಕು ಬಟ್ಟೆಗೆ, ಚೆನ್ನಾಗಿ ಒಳ್ಳೆ ಪರ್ಫ್ಯೂಮ್, ನೀಟಾಗಿರ್ಬೇಕು. ಶುಕ್ರ ಆಕ್ಟಿವೇಟ್ ಆಗ್ತಾನೆ. ಶುಕ್ರ ಆಕ್ಟಿವೇಟ್ ಆಗ್ತಾನೆ. ಶುಕ್ರ ಆಕ್ಟಿವೇಟ್ ಮಾಡ್ಕೊಳ್ಳೋದು ಬಹಳ ಈಸಿ. ಯು ಹ್ಯಾವ್ ಟು ಬಿ ಕ್ಲೀನ್, ನೀಟ್, ಟೈಡಿ, ಪರ್ಫ್ಯೂಮ್ಡ್. ಬಟ್ಟೆಗಳಿಗೆ ಸೆಂಟ್ ಹೊಡ್ಕೋತೀವಲ್ಲ, ಅದು ಶುಕ್ರ. ಅದು ಗಂಧ ಹಚ್ಕೋಬೇಕು, ಘಮ 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 ಇರ್ತಕ್ಕಂಥದ್ದು ಗಂಧ ಹಚ್ಕೋಬೇಕು. ಶುಕ್ರಾಚಾರ್ಯನ ಆಕ್ಟಿವೇಟ್ ಮಾಡೋಕ್ಕೆ ದೇರ್ ಇಸ್ ಒನ್ ಸೆಂಟ್, ಒಂದು ಸೆಂಟ್ ಹೆಸರೇ ಇದೆ. ಇದು ಮುಸ್ಲಿಂ ಕಂಟ್ರಿಲಿ ಸ್ವಲ್ಪ ಹೆಚ್ಚಾಗಿ ವಾಡಿಕೆಯಲ್ಲಿದೆ. ಮುಸ್ಲಿಂ ಕಂಟ್ರಿಲಿ ಜನ್ನತ್ ಉಲ್ ಫಿರ್ದೋಸ್ ಅಂತ ಒಂದಿದೆ. ತುಂಬ ಜನ ಅದನ್ನು ಯೂಸ್ ಮಾಡ್ತಾರೆ. ಮುಸ್ಲಿಂ ಕಂಟ್ರಿಲಿ ತುಂಬ ಜನ ಹಚ್ಕೋತಾರೆ ಶುಕ್ರ ಆಕ್ಟಿವೇಟ್ ಆಗಬೇಕು ಅಂತ. ಅವರು ಕೂಡ ಜನ್ನತ್ ಉಲ್ ಫಿರ್ದೋಸ್ ಅಂತ. ನಿಮ್ಗೆಲ್ಲರೂ ಸಿಕ್ಕರೆ ಹಚ್ಕೊಳ್ಳಿ. ಒಳ್ಳೆ ಕ್ವಾಲಿಟಿ, ಒರಿಜಿನಲ್. ಅದರಲ್ಲೂ ಡೂಪ್ಲಿಕೇಟ್ ಸಿಕ್ಕಾಪಟ್ಟಿದೆ. ಅಮೆಝಾನಲ್ಲಿ ಇರೋದೆಲ್ಲ ಡೂಪ್ಲಿಕೇಟ್. 300 ರೂಪಾಯಿ ಅಂತ ಹೇಳಿ ಹೈಯೆಸ್ಟ್ ಸೇಲ್ ಆಗುತ್ತೆ. ಅದು ನಿಮ್ಗೆ ಗೊತ್ತಿಲ್ಲ. ಇದು ನಿಮಗೆ ಆಶ್ಚರ್ಯ ಆಗ್ಬೋದು. ಜನ್ನತ್ ಉಲ್ ಫಿರ್ದೋಸ್ ಇಂಡಿಯಾದಲ್ಲಿ ಹೈಯೆಸ್ಟ್ ಸೇಲ್ ಪರ್ಫ್ಯೂಮ್ಸ್ ಅಲ್ಲಿ. ಅದು ನೀವು ಗೂಗಲ್ ಮಾಡ್ತಾರೆ, ಎಷ್ಟು ಗೂಗಲ್ ಹೊಡೆದಿರ್ತಾರೆ ಅಂತ ಗೊತ್ತಿವಾಗ ನನಗೆ. ಅಮೆಝಾನಲ್ಲಿ ಹೋಗಿ ಅಲ್ಲಿ ಪರ್ಚೇಸು ಮಾಡ್ಬಿಡ್ತೀರಾ, ಅದೆಲ್ಲ ಸಿಂಥೆಟಿಕ್ ಹಾಕೋತೀರಾ. ಒರಿಜಿನಲ್ನ ಸ್ಯಾಂಡಲ್ವುಡ್, ಜಾಸ್ಮಿನ್ ಮತ್ತೆ ಎಸೆನ್ಷಿಯಲ್ ಆಯಿಲ್ ಇಂದ ತಯಾರಿಸಿರ್ತಾರೆ. ಅದನ್ನು ಕೆಲವ್ರು ಗೊತ್ತಿರೋರ್ಗೆ ಮಾತ್ರ ಅದನ್ನು ತರಿಸ್ತಾರೆ. ಜನ್ನತ್ ಉಲ್ ಫಿರ್ದೋಸ್ ಅಂತ. ಅದನ್ನು ಹಚ್ಕೊಂಡ್ರೆ ಮಠ ಮಂತ್ರ ಎಲ್ಲ ಬಂದಾಗುತ್ತೆ, ಫೈನಾನ್ಸ್ ಜಾಸ್ತಿ ಆಗುತ್ತೆ ಅಂತ ನಮ್ಮ ಋಷಿಮುನಿಗಳು ಹೇಳಿದ್ದಾರೆ. ಸುಗಂಧ ದ್ರವ್ಯಗಳು, ಇಲ್ಲಿಗೆ ಬರ್ತಾ ಇದ್ದೀನಿ. ನಮ್ಮಲ್ಲೂ ಶಾಸ್ತ್ರದಲ್ಲಿ ಹೇಳಲ್ವಾ, ಪುಷ್ಪ, ಸುಗಂಧ ದ್ರವ್ಯಗಳು ಇದನ್ನೆಲ್ಲ ನಾವು ಉಪಯೋಗಿಸ್ಕೋಬೇಕು ಅಂತ ಹೇಳಿಲ್ವಾ? ಇದೆಲ್ಲ ನೆಗೆಟಿವ್ ಎನರ್ಜಿಸ್ನ ಬ್ಲಾಕ್ ಮಾಡುತ್ತೆ. ಈ ನೆಗೆಟಿವ್ ಎನರ್ಜಿಸ್ಗೆ ಗಲೀಜ್ ಬೇಕು. ಅದಕ್ಕೆ ಒಳ್ಳೇದು, ಶುಭ್ರ, ಘಮಘಮ ಅನ್ನೋದು ಇಷ್ಟ ಆಗಲ್ಲ. ಅದಕ್ಕೆ ಯಾವುದೋ ಮಸಿ, ಯಾವುದೋ ರಕ್ತ, ಯಾವ್ಯಾವುದೋ ಒಂದು ಪ್ರಾಣಿದು, ಇನ್ನೊಂದು ಮಗದೊಂದು ಅಂಥದ್ದೇ ಎಲ್ಲ ಹಾಕಿ ಮಾಡೋದು. ಈ ಕ್ಷುದ್ರದಲ್ಲಿ ಏನೇನು ಹಾಕ್ತಾರೆ ಅಂದರೆ ಎಲ್ಲ ಕೆಟ್ಟದ್ದೇ ಹಾಕೋದು, ಸುಗಂಧದ್ದೇನು ಹಾಕಲ್ಲ, ಎಲ್ಲ ಕಿತ್ತೋಗಿರೋದೇ ಹಾಕೋದು. ನಮಗೆ ಪ್ಯೂರಿಟಿ ಬೇಕು ಅಂದರೆ ವಿ ಹ್ಯಾವ್ ಟು ಬಿ ಪ್ಯೂರ್ ಇಂಟರ್ನಲಿ ಆ್ಯಂಡ್ ಎಕ್ಸ್ಟರ್ನಲಿ. ಮನಸ್ಸು ಶುದ್ಧಿ ಇರಲಿ, ಎಕ್ಸ್ಟರ್ನಲಿ ಚೆನ್ನಾಗಿರಬೇಕು, ಶುಕ್ರ ಆಕ್ಟಿವೇಟ್ ಆಗಬೇಕು. ಸೊ ದಿ ಬೆಸ್ಟ್ ಥಿಂಗ್, ಡೈಲಿ ಶುಚಿಯಾಗಿರಬೇಕು. ಮನೇಲಿ ನೀರಿಲ್ಲ ಅಂದ್ರೂ ಕೈಕಾಲು ನೀಟಾಗಿ ತೊಳ್ಕೊಂಡು ಮುಖ ತೊಳ್ಕೊಂಡ್ರೆ ಸಾಕು, ಶುಕ್ರ ಆಕ್ಟಿವೇಟ್ ಆಗ್ತಾನೆ. ಪರ್ಫ್ಯೂಮ್ ಹಾಕಿದ್ರು ಕೂಡ ಶುಕ್ರ ಆಕ್ಟಿವೇಟ್ ಆಗ್ತಾನೆ. ಅದರಲ್ಲಿ ದಿ ಬೆಸ್ಟ್ ಏನು ಅಂದರೆ ಜನ್ನತ್ ಉಲ್ ಫಿರ್ದೋಸ್, ಬ್ಯೂಟಿಫುಲ್ ಆಗಿರ್ತಕ್ಕ. ಅದರಲ್ಲಿ ಗ್ರೀನ್, ಅದರಲ್ಲಿ ಎಷ್ಟೊಂದು ಕಲರ್ ಇದೆ. ದಿ ಗ್ರೀನ್ ಜನ್ನತ್ ಉಲ್ ಫಿರ್ದೋಸ್ ಹೆಲ್ಪ್ಸ್ ಇನ್ ಆಕ್ಟಿವೇಟಿಂಗ್ ದಿ ಶುಕ್ರ. ಮಾಟ ಮಂತ್ರ ನಿಲ್ಲಿಸುತ್ತೆ, ಫೈನಾನ್ಸ್ ಆಕ್ಟಿವೇಟ್ ಆಗುತ್ತೆ. ಜನ್ನತ್ ಉಲ್ ಫಿರ್ದೋಸ್, ಇವನ್ ಐ ಯೂಸ್ ಇಟ್, ನಾನು ಯೂಸ್ ಮಾಡ್ತೀನಿ ಜನ್ನತ್ ಉಲ್ ಫಿರ್ದೋಸ್. ತುಂಬ ಚೆನ್ನಾಗಿದೆ, ಆಕ್ಟಿವೇಟ್ ಆಗಿದೆ. ಇದನ್ನು ಯಾರೋ ಒಬ್ರು ನಮ್ಮ ಗೊತ್ತಿರ್ತಕ್ಕಂಥ ಒಬ್ಬ ಗುರುಗಳು ಹೇಳಿದ್ದು. ನೋಡೋ, ಶುಕ್ರನ ಆಕ್ಟಿವೇಟ್ ಮಾಡೋದು ಬಹಳ ಈಸಿ ಅಂತಂದ್ರು. ಶುಕ್ರನ ಹೆಂಗಪ್ಪ ಆಕ್ಟಿವೇಟ್ ಮಾಡಬೇಕು? ಈ ಕ್ಷುದ್ರದ ಗ್ರಹಗಳು, ದೇವತೆಗಳು ಎಲ್ಲ ಇರ್ತಾರಲ್ಲ, ದೂರ ಇರಕ್ಕೆ ನೀನು ಪರ್ಫ್ಯೂಮ್ಡ್ ಆಗಿರ್ಬೇಕು, ನೀನು ಘಮಘಮ ಅನ್ಬೇಕು. ಅವ್ರಿಗಾಗಲ್ಲ, ಘಮಘಮ ಅಂದ್ರೆ ಆಗಲ್ಲಂತೆ ಅವ್ರಿಗೆಲ್ಲ, ಗ್ರಹಗಳಿಗೆಲ್ಲ. ಡಾಕಿನಿ, ಶಾಕಿನಿ, ಪಿಶಾಚಿನಿ ಏನೇನೋ ಅಂತಾರಲ್ಲ, ಅದು ನಮ್ಗೆ ಸಬ್ಜೆಕ್ಟ್ ಅಲ್ಲ. ಅವ್ರಿಗೆ ಘಮಘಮ ಅಂತ ಶುಭ್ರವಾಗಿರೋದಿಲ್ಲ. ಅದಕ್ಕೆ ನಮ್ಮ ಮನೇಲಿ ಗಂಧದ ಕಡ್ಡಿ ಹಚ್ಚೋದು, ಘಮಘಮ ಅನ್ನೋದು. ಅದೆಲ್ಲ ಕೂಡ ಶುದ್ಧ ಏನೇನಿದೆ ಎಲ್ಲ ಹೋಗ್ಬಿಡ್ಬೇಕು ಆ ಘಮಘಮ ಅನ್ನಕ್ಕೆ. ದೇ ಆಲ್ ಲೈಕ್ ಫಿಲ್ತ್ ಅಂತ ಹೇಳ್ತಾರೆ. ಫಿಲ್ತ್ ಅಂದ್ರೆ ಗಲೀಜು. ಸೊ ನಮಗೆ ಶುಕ್ರ ಆಕ್ಟಿವೇಟ್ ಆಗಬೇಕು, ಶುಕ್ರಾಚಾರ್ಯ ಚೆನ್ನಾಗಿರ್ಬೇಕು, ನಾವು ಚೆನ್ನಾಗಿರ್ಬೇಕು ಜೀವನದಲ್ಲಿ ಅಂದರೆ ಎಲ್ಲ ಪರ್ಫ್ಯೂಮ್, ನೀಟ್, ಕ್ಲೀನ್, ಪರ್ಫ್ಯೂಮ್ ಪರ್ಫೆಕ್ಟ್ ಆಗಿರ್ಬೇಕು. ಸ್ನಾನ, ವೈಟ್ ಡ್ರೆಸ್ಸು, ಹತ್ರಕ್ಕೆ ಬಂದರೆ ಘಮ್ ಅನ್ಬೇಕು ಆ ವ್ಯಕ್ತಿ, ಅವನಿಗೆ ಶುಕ್ರ ಆಕ್ಟಿವೇಟ್ ಆಗಿದೆ ಅಂತ ಅರ್ಥ. ಅರ್ಥ ಆಯ್ತಲ್ವಾ? ಸೊ ಕ್ಲೀನ್ ಅಂಡ್ ಟೈಡಿ ಆಕ್ಟಿವೇಟ್ಸ್. ಕ್ಲೀನ್ ಅಂಡ್ ಟೈಡಿ ಇದ್ರೆ ಶುಕ್ರನ ಆಕ್ಟಿವೇಟು ಆಗುತ್ತೆ. ಈ ಒಂದು ಮಾಟ ಮಂತ್ರ ಏನಾದ್ರು ಇದ್ರೆ ನಿರ್ಮೂಲನೂ ಆಗುತ್ತೆ, ದೂರನೂ ಹೋಗುತ್ತೆ. ಸಿಂಪಲ್ ರೆಮಿಡಿ ಮಾಡ್ಕೊಳ್ರಿ. ಯಾಕ್ರಿ ಲಕ್ಷಾಂತರ ರೂಪಾಯಿ ಯಾವುದೋ ಆಗಿರುತ್ತೆ ಅಂತ? ನೀವು ಶುಭ್ರವಾಗಿರೋ ಕಲ್ತ್ಕೊಳ್ರಿ. ಶುಭ್ರವಾಗಿದ್ರೆ ಶುಕ್ರ ಆಕ್ಟಿವೇಟ್ ಆಗ್ತಾನೆ. ಯಾವುದೇ ದುಷ್ಟಶಕ್ತಿಗಳು ನಿಮ್ಮ ಹತ್ರಕ್ಕೆ ಬರಲ್ಲ. ನಮ್ಮ ಮನ ಶುಭ್ರವಾಗಿದ್ದು ಘಮಘಮ ಅಂತ ಇದ್ರೆ ದೇವಾನ್ ದೇವತೆಗಳು ನೆಲೆಸಿದ್ದಾರೆ ಅಂತ ಅರ್ಥ. ಪನ್ನೀರ್ ಚೆಲ್ತಾರೆ ಎಲ್ಲ ಕಡೆ,
ಮದುವೆಗಳಲ್ಲಿ ನೆಗೆಟಿವ್ ಎನರ್ಜಿ ಬರಬಾರ್ದು ಅಂತ ಹೇಳೇ ಪನ್ನೀರ್ ಚೆಲ್ತಾ ಇರೋದು. ಅಲ್ಲಿ ಬಂದಿರೋರೆಲ್ಲ ಘಮಘಮ ಅಂತ ಇರಲಿ, ಹಿಂದಿನ ಕಾಲದಲ್ಲಿ ಮಾಡೋರು ಇದು. ಮದುವೆಯಲ್ಲಿ ಬಂದು ಕಣ್ಣು ಹಾಕಬಾರ್ದು ಗೊತ್ತಾ? ಇವಾಗಿಲ್ಲ, ಇವಾಗ ಸೆಂಟ್ ಯಾರೋ ಹಾಕೋದು ನಿಲ್ಸ್ಬಿಟ್ಟಿದ್ದಾರೆ. ಪನ್ನೀರು ಅಂತ ಇಡೋರು ಮದುವೆಗೆ ಎಂಟ್ರ್ ಆಗ್ತಾ ಇದ್ರೆ ಹಿಂಗಿಂಗ್ ಹಾಕೋರು ಮೇಲ್ಗಡೆ ಅವ್ರ ಮೇಲೆ, ಅಲ್ಲಿರ್ತಕ್ಕಂಥ ಯಾವುದೇ ನೆಗೆಟಿವ್ ಹೋಗ್ಲಿ, ಇಲ್ಲಿ ವಧುವರನ್ನ ಆಶೀರ್ವಾದ ಮಾಡ್ಲಿ ಅಂತ ಹಾಕೋರು. ಇದೆಲ್ಲ ಎಷ್ಟೋ ಜನ ಬಿಟ್ಬಿಟ್ಟಿದೀವಿ ನಾವೆಲ್ಲ. ಇದು ಇದು ನಾನು ಒಂದು ಹಿಂದಿನ ಪದ್ಧತಿ, ಅವರ ಕಲ್ಚರ್ ಹೇಳ್ತಾ ಇದ್ದೀನಿ. ಇವತ್ತೇನಿಲ್ಲ. ಈಗ ರೀಸೆಂಟ್ ಆಗಿ ಒಂದು 10 ವರ್ಷದಿಂದ ಫ್ಯಾನ್ ಹಾಕ್ಬಿಡೋರು, ಘಮಘಮ ಅನ್ನೋ ಫ್ಯಾನು. ಅದಕ್ಕೆ ಆ ಫ್ಯಾನ್ ಬರ್ರ ಅಂತ ಬರುತ್ತೆ, ಅದಕ್ಕೇನೋ ತಣ್ಣಗಿರೋ ನೀರು ಬರುತ್ತೆ, ಅದಕ್ಕೆ ಸ್ವಲ್ಪ ಸುಗಂಧವಾಗಿರ್ತಕ್ಕಂಥ ಇದೇನು ಹಾಕೋರು. ಅದು ಬಂದ್ರೆ ಘಮಘಮ ಘಮ ಅನ್ನೋದು. ಅಲ್ಲೇ ನೆಗೆಟಿವ್, ಅವನಲ್ಲಿರ್ತಕ್ಕಂಥ ನೆಗೆಟಿವ್ ಎಲ್ಲ ಅಲ್ಲೇ ಕೆಳಗೆ ಹೋಗ್ಬಿಡ್ಲಿ, ಶುಭ್ರವಾಗಿ ಬರಲಿ, ಶುಕ್ರ ಆಕ್ಟಿವೇಟ್ ಆಗಲಿ. ಯಾಕಂದ್ರೆ ಶುಕ್ರನ ಆಕ್ಟಿವಿಟಿ ನಡೀತಾ ಇದೆ. ಮದುವೆ ಅಂದ್ರೆ ಶುಕ್ರನ ಆಕ್ಟಿವಿಟಿ ನಡೀತಾ ಇದೆ, ಮೋಜು ಮಸ್ತಿ ನಡೀತಾ ಇದೆ, ಸಂಭ್ರಮ ನಡೀತಾ ಇದೆ. ಸೊ ಅದಕ್ಕೆಲ್ಲ ಸುಗಂಧ ಆಗಿರ್ತಕ್ಕಂಥ ಸೆಂಟು, ಹೂವು, ಪುಷ್ಪ, ಗಂಧ ಎಲ್ಲಾನು ಸೇರುತ್ತೆ ಶುಕ್ರನಿಗೆ ಇವೆಲ್ಲ. ಸೊ ಅದಕ್ಕೆ ಘಮಘಮ ಅನ್ಬೇಕು ಅಂತ ಹೇಳಿ ಮದುವೆಗಳಲ್ಲೂ ಕೂಡ ಸೆಂಟ್ ಹಾಕ್ತಾ ಇದ್ರು. ಎಲ್ಲರಿಗೂ ಕೂತಿರೋರ್ಗು ಸೆಂಟ್ ಹೊಡ್ಕೊಂಬರೋರು. ಹಳೆ ಫಿಲಮ್ಗಳಲ್ಲೂ ನೋಡಿ, ಮದುವೆ ಅಂದ್ರೆ ಯಾರ ಹಿಂಗೆ ಇಟ್ಕೊಂಡಿರೋರು ಹಿಂಗೆ ಹಾಕಕ್ಕೆ ಎಲ್ಲರಿಗೂ. ಎಲ್ಲರೂ ಶುಭ್ರವಾಗಿರ್ಲಿ, ಇಲ್ಲಿ ಯಾರು ಕಣ್ಣು ಹಾಕ್ತಾ ಇರಲಿ, ಇದು ಸುಭಿಕ್ಷವಾಗಿ ನಡೀಲಿ. ಸೊ ಶುಕ್ರ ಇಂಡೈರೆಕ್ಟ್ಲಿ ಆಕ್ಟಿವೇಟ್ಸ್. ಶುಕ್ರ ಬಂದು ಅಲ್ಲಿ ಆಶೀರ್ವಾದ ಮಾಡ್ತಾನೆ. ವೆನ್ ಇಟ್ಸ್ ಇನ್ ಎ ಗುಡ್ ಪರ್ಫ್ಯೂಮ್ಡ್ ಆಲ್ ಗುಡ್. ನಾವು ಒಂದು ರೂಮ್ಗೂ ಸ್ಪ್ರೇ ಹೊಡಿತೀವಿ ಘಮಘಮ ಅಂತ ಇರಲಿ ಅಂತ. ಫೌಲ್ ಸ್ಮೆಲ್ ಯಾರಿಗಾರು ಬೇಕಾ? ಯಾರಿಗಾರು ಇಷ್ಟ ಆಗುತ್ತಾ? ಮನೆಗೆ ಎಂಟ್ರಾದ್ರೆ ಪಾ ಗಮ್ ಅಂತ ಇದೆ, ಫಸ್ಟ್ ಕ್ಲಾಸ್ ಆಗಿದೆ, ಖುಷಿಯಾಗಿರುತ್ತೆ. ಅದಕ್ಕೆ ಶುಕ್ರ ಆಕ್ಟಿವೇಟ್ ಮಾಡೋದು. ಮನೆಯೆಲ್ಲ ಕ್ಲೀನ್ ಆಗಿದೆ, ನೀಟಾಗಿದೆ. ಈ ಚೀ ಎನರ್ಜಿನೆಲ್ಲ ಆಚೆ ಹಾಕೋದು. ಫೆಂಗ್ಶೂಯಿಲು ಕೊಟ್ಟಿದ್ದಾರೆ, ಶುಕ್ರ ಆಕ್ಟಿವೇಟ್ ಆಗಿದೆ. ಸೊ ಈ ರೀತಿ ನಿಮಗೇನಾದರೂ ಆ ರೀತಿ ಆಗಿದ್ರೆ ಜನ್ನತುಲ್ ಫಿರ್ದೋಸ್ ಗ್ರೀನ್ ಕಲರ್ ತಗೊಳ್ಳಿ, ಹಚ್ಕೊಳ್ಳಿ. ಮಾರ್ಕೆಟಲ್ಲೆಲ್ಲ ಡೂಪ್ಲಿಕೇಟೇ ಇದೆ. ನಿಮಗೇನಾದ್ರು ಬೇಕು ಅಂತಂದ್ರೆ ನಮ್ಮ ಆಫೀಸಲ್ಲಿ ಕೆಲವರು ಯಾರು ತರಿಸ್ತಾರಂತೆ ಒರಿಜಿನಲ್ಲು, ಹಾಕೊಳ್ಳಿ, ನಿಮ್ಮ ಇಷ್ಟ. ಜನ್ನತುಲ್ ಫಿರ್ದೋಸ್ ಗೂಗಲಲ್ಲಿ 300 ರೂಪಾಯಿಗೆ ಸಿಗುತ್ತೆ, 400 ರೂಪಾಯಿಗೆ ಸಿಗುತ್ತೆ. ಅದೆಲ್ಲ ಸಿಂಥೆಟಿಕ್ ಅಂತ ಹೇಳ್ತಾರೆ, ತುಂಬಾ ಜನ ಸಿಂಥೆಟಿಕ್ ಅಂತ ಹೇಳ್ತಾರೆ. ನಾನು ಹೋಗಿ ಅದನ್ನ ಅಧ್ಯಯನ ಮಾಡಿದ್ದೀನಿ, ಯಾವ್ದ್ರಿಂದ ಮಾಡ್ತಾರೆ ಅಂತ. ಅದೇನೋ ಮಲ್ಲಿಗೆಯಿಂದ ಏನೋ ಒಂದು ಗಂಧನ ಒಂದು ಹದಕ್ಕೆ ಕಾಯಿಸಿ ಆ ಫ್ಲೇವರ್ ಬಿಡ್ತಾರಂತೆ. ಅಕ್ತರ್ ಅಂತ ಕರೀತಾರೆ, ಬಟ್ ಇಟ್ಸ್ ವೆರಿ ಮೈಲ್ಡ್. ಇಟ್ಸ್ ವೆರಿ ಮೈಲ್ಡ್, ತುಂಬಾ ಚೆನ್ನಾಗಿದೆ. ಒಂಥರ ಬೇರೆ ತರ ಅಕ್ತರ್ ತರ ಬರಲ್ಲ, ವೆರಿ ಮೈಲ್ಡ್, ವೆರಿ ಸೂತಿಂಗ್, ತುಂಬಾ ಸೂತಿಂಗ್ ಆಗಿದೆ ಆ ಸ್ಮೆಲ್, ತುಂಬಾ ಚೆನ್ನಾಗಿದೆ. ಜನ್ನತುಲ್ ಫಿರ್ದೋಸ್ ಶುಕ್ರ ಆಕ್ಟಿವೇಟ್ ಮಾಡ್ಕೊಳ್ಳಿ, ದೂರ ಇರಲಿ. ಇವತ್ತು ಸಾಕಷ್ಟು ನಾನು ಕೆಲವೊಂದು ವಿಚಾರ ಮಾಟ ಮಂತ್ರದ ಬಗ್ಗೆ ಒಂದು ಇನ್ಫಾರ್ಮೇಶನ್ ಕೊಟ್ಟೆ, ಕಾಲ್ಸ್ ತಗೊಳಕ್ಕಾಗಿಲ್ಲ, ಪರವಾಗಿಲ್ಲ. ಆದರೆ ನಾವು ಜ್ಯೋತಿಷ್ಯನ ಉಳಿಸೋಣ, ಬೆಳೆಸೋಣ. ಪಾಶ್ಚಾತ್ಯ ದೇಶಗಳಲ್ಲಿ ಹಲವಾರು ಜನ ಬಂದು ಕಲಿತು ಅಲ್ಲಿ ಎಷ್ಟೋ ಜನಕ್ಕೆ ಪ್ರಚಾರ ಮಾಡ್ತಾ ಇದ್ದಾರೆ. ಇಲ್ಲಿರೋರೆ ನಮ್ಮ ಕಾಲ್ಗಳು ಹೇಳ್ಕೊಂಡು ಅಥವಾ ನಮ್ಮವರೇ ಏನೇನೋ ಕೆಟ್ಟದ್ದು ಹೇಳಿ ಈ ಜ್ಯೋತಿಷ್ಯ ಶಾಸ್ತ್ರನ ಹಾಳು ಮಾಡೋ ಬದಲು ಬಂದು ಕಲಿಯಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾ ಇದ್ದೀನಿ. ದಿಸ್ ಇಸ್ ಎ ಅಸ್ಟ್ರಾಲಾಜಿಕಲ್ ಸಬ್ಜೆಕ್ಟ್. ಒಂದು ಸಬ್ಜೆಕ್ಟ್ ಆಗಿ ತಗೊಳ್ಳಿ. ಈ 9:30 10 ಬರ್ತಕ್ಕಂಥ ಪ್ರೋಗ್ರಾಮು ಇಟ್ಸ್ ಎ ಇನ್ಫಾರ್ಮೇಶನ್ ಪ್ರೋಗ್ರಾಮ್, ಯಾರನ್ನು ಹೆದರ್ಸೋ ಪ್ರೋಗ್ರಾಮ್ ಅಲ್ಲ ಇದು. ಖಂಡಿತವಾಗೂ ಜ್ಯೋತಿಷ್ಯ ಅನ್ನೋದು ಖುಷಿ ಪಡಬೇಕು, ಹತ್ರ ಬರ್ಬೇಕು, ಜನ ದೂರ ತಳ್ಳಬಾರ್ದು. ದಟ್ ಈಸ್ ನಾಟ್ ಅಸ್ಟ್ರಾಲಜಿ. ನಿನಗೆ ಆ ನಕ್ಷತ್ರ ಕೆಟ್ಟದ್ದು, ಈ ನಕ್ಷತ್ರದಲ್ಲಿ ಹುಟ್ಟಿದ್ರೆ ನೀನು ಹಾಳಾಗೋಗ್ತೀಯ, ಆ ಒಂದು ಲಗ್ನದಲ್ಲಿ ಹಾಳಾಗೋಗ್ತೀಯ, ಲಗ್ನದಲ್ಲಿ ರಾಹು ಇದ್ರೆ ನಿನ್ಗೆ ವರ್ಸ್ಟು. ಇದನ್ನ ಹೇಳ್ತಕ್ಕಂಥವ್ರು ಕಮ್ಮಿ ಆಗಲಿ ಅನ್ನೋದು ನನ್ನ ಒಂದು ಆಸೆ. ಒಳ್ಳೆಯದಾಗಲಿ. ಸಮಯದ ಅಭಾವ. ಸರ್ವೇ ಜನ ಸುಖಿನೋ ಭವಂತು.